ಸಭೆಗೆ ಸ್ವಾಗತವನ್ನ ಕೋರ್ತಾ ದಿನಾಂಕ 11, 12, 13, 14 4 ದಿನಗಳ ಕಾಲ ಬೆಂಗಳೂರಿನಲ್ಲಿ ನಡೆದಿರುವ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕ 2025 ಅದರ ಪ್ರಯುಕ್ತ ಈ ಒಂದು ಮಾಧ್ಯಮಗೋಷ್ಠಿಯಲ್ಲಿ ನಡೆಸಲಿದ್ದಾರೆ. ಬಹಳಷ್ಟು ಮಾಧ್ಯಮ ಸ್ನೇಹಿತರು ವಿಜಯಪುರ ಜಿಲ್ಲೆಗೆ, ಉತ್ತರ ಕರ್ನಾಟಕಕ್ಕೆ ಈ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ಏನೆಲ್ಲ ಒಪ್ಪಂದಗಳಾಗಿದ್ದಾವೆ, ಏನೆಲ್ಲ ನಿರೀಕ್ಷೆಗಳಿದ್ದಾವೆ ಅಂತ ಹೇಳ್ತಾ ಇದ್ರು. ನಮಗೆಲ್ಲರೂ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿದ ಸಂತೋಷ ಈ ಮಾಧ್ಯಮಗೋಷ್ಠಿ ಕರೆದು ಮೊಟ್ಟ ಮೊದಲಾಗಿ ಐತಿಹಾಸಿಕವಾಗಿ ಬೆಂಗಳೂರಿನಲ್ಲಿ ನಡೆದ ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶ ಅತ್ಯಂತ ಯಶಸ್ವಿ ಸಮಾವೇಶಗಳಲ್ಲಿ ಒಂದು ಅನ್ನೋದನ್ನ ಇಡೀ ಭಾರತ ದೇಶ ಇವತ್ತು ದಿವಸ ಮಾಡ್ತಾರೆ. ಬಹಳ ಅರ್ಥಪೂರ್ಣವಾಗಿ ಇವತ್ತು ದಿವಸ ನಾವು ಈ ಒಂದು ಇನ್ವೆಸ್ಟ್ ಕರ್ನಾಟಕ 2025 ಮಾಡಿದ್ವಿ. ನಮ್ಮ ಒಂದು ಥೀಮ್ ಏನಿತ್ತು, ರೀಇಮ್ಯಾಜಿನಿಂಗ್, ಪ್ರಗತಿಯ ಮರುಕಲ್ಪನೆ. ಆ ಪ್ರಗತಿಯ ಮರುಕಲ್ಪನೆ ಯಾವ ರೀತಿ ಆಗಬೇಕು ಅಂದ್ರೆ ಅದು ಟೆಕ್ ಡ್ರಿವನ್ ಇರಬೇಕು, ಅಂದ್ರೆ ತಾಂತ್ರಿಕ ಶಕ್ತಿಯಿಂದ ಅದನ್ನ ನಡೆಸುವಂತಹದ್ದು ಟೆಕ್ ಡ್ರಿವನ್. ಎರಡನೇದು ಗ್ರೀನ್, ಅಂದ್ರೆ ಪರಿಸರ ಸ್ನೇಹಿ ಆಗಿರುವಂತಹದ್ದು, ಹಸಿರು. ಮೂರನೇದಾಗಿ ಎಲ್ಲವನ್ನ ಒಳಗೊಂಡು ಇನ್ಕ್ಲೂಸಿವ್, ಅಂತ ಎಲ್ಲರನ್ನ ಒಳಗೊಂಡು ಎಲ್ಲವನ್ನ ಒಳಗೊಂಡಿರಬೇಕು. ಪ್ರಮುಖವಾಗಿ ನಾಲ್ಕನೇದು ರೆಸಿಲೆನ್ಸ್, ಅಂದ್ರೆ ಏನು ಬದಲಾವಣೆಗಳಾಗ್ತಾ ಇದ್ದಾವೆ, ಬಹಳ ಅತ್ಯಂತ ಒಂದು ಕ್ಷಿಪ್ರಗತಿಯಲ್ಲಿ, ವೇಗದಲ್ಲಿ ಜಾಗತಿಕ ಮಟ್ಟದಲ್ಲಿ ಬದಲಾವಣೆಗಳೇನಾಗ್ತವೆ, ಆ ಬದಲಾವಣೆಗೆ ಇವತ್ತು ದಿವಸ ನಾವು ಎದುರಿಸುವಂತ ಒಂದು ಸಾಮರ್ಥ್ಯ ಇರಬೇಕು, ಅಷ್ಟು ಸದೃಢ ಆಗಿರಬೇಕು, ರೆಸಿಲೆನ್ಸ್ ಅಂತ. ಈ 4 ಇಟ್ಕೊಂಡು ನಾವು ಮಾಡಿದಾಗ ಇವತ್ತು 11ನೇ ತಾರೀಕಿಗೆ ಸಾಯಂಕಾಲ ಉದ್ಘಾಟನೆಗಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ದಿವಸ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆ ಮಾಡಿದರು. ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯನವರು ಅಧ್ಯಕ್ಷತೆ ವಹಿಸಿಕೊಂಡಿದ್ರು. ಡಿ.ಕೆ. ಶಿವಕುಮಾರ್ ಅವರು, ಇನ್ನೂ ಇನ್ನಿತರೆಲ್ಲ ಸಚಿವರುಗಳು ಮತ್ತು ಉದ್ಯಮಿಗಳಂತ ಆನಂದ್ ಮಹೀಂದ್ರ, ಸಚಿನ್ ಜಿಂದಾಲ್, ಕಿರಣ್ ಮಜುಮ್ದಾರ್, ಆಮೇಲೆ ಜಾಗತಿಕ ಮಟ್ಟದಲ್ಲೂ ಕೆಲವೊಂದು ಇಂಡಸ್ಟ್ರಿಯಲಿಸ್ಟ್ ಎಲ್ಲರೂ ಕೂಡ, ನಮ್ಮ ಪಿತಾಜಲಿ ಕಿರ್ಲೋಸ್ಕರ್ ಇರ್ಬೋದು, ಇದು ಬಹಳ ಜನ ದಿವಸದಲ್ಲಿ ಭಾಗವಹಿಸಿದ್ರು. ಯಶಸ್ವಿಯಾಗಿ ಇನಾಗ್ರೇಷನ್ ಆಯಿತು. ತದನಂತರ 12, 13 ದಿವಸ, 2 ದಿವಸ ಅನೇಕ ರೌಂಡ್ ಟೇಬಲ್ ಕಾನ್ಫರೆನ್ಸಸ್ಸು, ಗೋಷ್ಠಿಗಳು ಎಲ್ಲವೂ ಕೂಡ ಆಯಿತು. ಪ್ರಪ್ರಥಮ ಬಾರಿಗೆ 60ಕ್ಕೂ ಹೆಚ್ಚಿಗೆ ಜಗತ್ತಿನಲ್ಲಿರುವಂತಹ ವಿವಿಧ ಕ್ಷೇತ್ರದಲ್ಲಿರುವಂತಹ ಗಣ್ಯರು, ಎಕ್ಸ್ಪರ್ಟ್ಸು ಮತ್ತು ಉದ್ಯಮೆದಾರರು. ಉದಾಹರಣೆಗೆ ವೋಲ್ವೋ ಚೇರ್ಮನ್ ಏನಿದ್ದಾರೆ, ವೋಲ್ವೋ ಚೇರ್ಮನ್ ಅವರು ತುಂಬ ದಿವಸ ಮೊಬಿಲಿಟಿ, ಅಂದ್ರೆ ಇದೆಲ್ಲರೂ ಕೂಡ ವಾಹನಗಳಿದೆ, ಮೊಬಿಲಿಟಿ ಮೇಲೆ ಇವತ್ತು ದಿವಸ ಅವರು ಒಂದು ರೌಂಡ್ ಟೇಬಲ್ ಅನ್ನು ಮಾಡಿ ಜನ ನಿಲ್ಲಕ್ಕೂ ಕೂಡ ಜಾಗ ಆಗ್ತದೆ. ಯಾವ ರೀತಿ ಇವತ್ತು ಆ ಕ್ಷೇತ್ರ ನೋಡಿರ್ತದೆ. ಮೌಂಟೇನ್ಸ್ ಅವರು ಅಲ್ಲಿವರೇ ಬಂದಿದ್ರು. ಇನ್ನು ಅನೇಕರು, ಒಂದಲ್ಲ ಎರಡಲ್ಲ, ಇನ್ನು ಅನೇಕರು ಈ ಎಲ್ಲ 60 ಜನ ಯಾವ ರೀತಿ ವರ್ಲ್ಡ್ ಎಕನಾಮಿಕ್ ಫೋರಮ್ನಲ್ಲಿ ಆಗ್ತದೆ ದಾವೋಸ್ನಲ್ಲಿ, ಅದ್ರ ಒಂದು ಭಾಗವಾಗಿ ಇವತ್ತು ಸೇರ್ ಮಾಡಿ. ಅದ್ರ ಜೊತೆಗೆ
ನಾವು ಅವಾರ್ಡ್ಸ್ ಅನ್ನು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ. ವಿಕ್ರಮ್ ಕಿರ್ಲೋಸ್ಕರ್ ಇವತ್ತು ನಮ್ಮ ಮಧ್ಯೆ ಇಲ್ಲ. ಟೊಯೋಟಾ ಕಿರ್ಲೋಸ್ಕರ್ ಏನಿದೆ, ವಿಕ್ರಮ್ ಕಿರ್ಲೋಸ್ಕರ್ ಅವ್ರಿಗೆ ಅವ್ರ ಮರಣೋತ್ತರ ಪ್ರಶಸ್ತಿಯನ್ನು ಅವತ್ತು ವಿಕ್ರಮ್ ಕಿರ್ಲೋಸ್ಕರ್ ಅವ್ರು ಕೊಟ್ಟಿದ್ದೀವಿ. ಸಜ್ಜನ್ ಜಿಂದಾಲ್ ಅವ್ರು ಕೊಟ್ಟಿದ್ದೀವಿ. ಎಂಪ್ಲಾಯ್ಮೆಂಟ್ ಕ್ಯಾಟಗರಿಯಲ್ಲಿ ಇವತ್ತು ಸಹ ಟಾಟಾ ಎಲೆಕ್ಟ್ರಾನಿಕ್ ಸರ್ವಿಸಸ್, ಹೀಗೆ ಅನೇಕರಿಗೆ ಬೇರೆ ಬೇರೆ ಮಾನದಂಡ ಮೇಲೆ ಯಾರು ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ, ಪೇಟೆಂಟ್ಸ್ ಯಾರು ಹೈಯೆಸ್ಟ್ ಯೂಸ್ ಮಾಡಿದ್ದಾರೆ, ಎಲ್ಲವನ್ನು ವಿವಿಧ ಅದರಲ್ಲಿ ಒಂದು ಪಾರದರ್ಶಕವಾಗಿ ಒಂದು ಸಮಿತಿ ಅದಕ್ಕೆ ರಚನೆ ಮಾಡಿ ಅದು ಎಕ್ಸ್ಪರ್ಟ್ನಿಂದ ಅದನ್ನು ಮಾಡಿದ್ದೀವಿ. SMEsಗೂ ಕೂಡ ಅವಾರ್ಡನ್ನು ಕೊಟ್ಟಿದ್ದೀವಿ. ಹೀಗೆ ಬಹಳಷ್ಟು ಅರ್ಥಪೂರ್ಣವಾಗಿ ತಂದು ಸಹ ಮಾಡಿದ್ದೀವಿ. ಅವೆಲ್ಲವನ್ನು ಕೂಡ ನಿಮಗೆ ನಾನು ಶೇರ್ ಮಾಡ್ತೀನಿ. ಈಗಾಗಲೇ ಬೆಂಗಳೂರಲ್ಲಿ ಮಧ್ಯಾಹ್ನ ಗೋಷ್ಠಿಯನ್ನು ಮಾಡಿ ಇವತ್ತು ದಿವಸ ನಾವು ಎಲ್ಲ ಮಾಡಿದ್ದೀವಿ. ಸುಮಾರು ಡಿಟೇಲ್ ಹೋಗುದಲ್ಲ, ಒಮ್ಮೆ ಈ ಒಂದು ಇದರ ಜಿಮ್ ಅಂಗವಾಗಿ 10 ಲಕ್ಷ ಕೋಟಿ 10.27 ಲ್ಯಾಕ್ಸ್ 10,27,000 ಕೋಟಿ ಒಂದು ನಮ್ಮಲ್ಲಿ ಬಂಡವಾಳ ಹೂಡಿಕೆಯ ಒಪ್ಪಂದಗಳು ಇವತ್ತು ದಿವಸ ನಮ್ಮ ಜೊತೆಗಾಗಿದ್ದಾವೆ. 6 ಲಕ್ಷ ಜನರಿಗೆ ಉದ್ಯೋಗ ಸಿಗ್ತದೆ. ಅದರಲ್ಲಿ 75% ಇನ್ವೆಸ್ಟ್ಮೆಂಟ್. ಬಹಳ ಸಲ ನೀವು ನಮ್ಮ ಮಾಧ್ಯಮದಲ್ಲಿ ಎಲ್ಲ ಕಡೆನೂ ಕೂಡ ಕೇಳ್ತಾ ಇದ್ರಿ. ಬಿಯಾಂಡ್ ಬೆಂಗಳೂರು ಹೊರತುಪಡಿಸಿ 75%. ಅದರಲ್ಲಿ ಮತ್ತೆ ಆ 75% ಬಿಯಾಂಡ್ ಬೆಂಗಳೂರಿನಲ್ಲಿ 45% ಉತ್ತರ ಕರ್ನಾಟಕಕ್ಕೆ, ನಾರ್ತ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ 45%. ಅಂದ್ರೆ ಪ್ರಪ್ರಥಮ ಬಾರಿಗೆ ಇವತ್ತು ದಿವಸ ಬಿಯಾಂಡ್ ಬೆಂಗಳೂರಿಗೂ ಕೂಡ ಒಂದು ಚಲನೆ ಸಿಕ್ಕಿದೆ. ಇವತ್ತು ದಿವಸ ಬೇಗ ಸಿಕ್ಕಿದೆ. ಮತ್ತು ಇದೆಲ್ಲವೂ ಕೂಡ ಇದು ಪ್ರಾರಂಭ. ನಾನು ಹೇಳ್ತೇನೆ, ನಾಳೆ ಮತ್ತೆ ನಾನು ಒಂದು ಕಂಪನಿ ಜೊತೆ, ಒಂದು ಕಂಪನಿ ಕ್ರೋನ್ಸ್ ಅಂತ ಹೇಳಿ ಕಂಪನಿ, ಈ ಬಾಟ್ಲಿಂಗ್ ಇದರಲ್ಲಿ ಬಹಳ ವರ್ಲ್ಡ್ ಲೀಡರು. ಯಾವುದೇ ಕೋಕೋ ಕೋಲಾ ಇರ್ಬೋದು, ಬೇರೆ ಯಾವುದೇ ಬಿಯರ್ಗಳು ಇರ್ಬೋದು, ಮತ್ತೊಂದು ಇದು ಇರ್ಬೋದು, ಎಲ್ಲದಕ್ಕೂ ಕೂಡ ಬಾಟ್ಲಿಂಗ್ ಇದಕ್ಕೆ ಅವರು ವರ್ಲ್ಡ್ ಲೀಡರ್. ಮಷಿನ್ಸ್ ತಯಾರು ಮಾಡ್ತಾರೆ ಪರ್ ಮಿನಿಟ್ 1 ಲಕ್ಷ, ಹಂಗೆ ಪರ್ ಅವರ್ 1 ಲಕ್ಷ ಕ್ರೋನ್ಸ್. ನಾಳೆ ಭೂಮಿ ಪೂಜೆ ಇದೆ. ಆಮೇಲೆ ಇನ್ನೊಂದು ಕಂಪನಿ ಗೊತ್ತಿದ್ದು ನಾಳೆ ಚರ್ಚೆ ಮಾಡ್ತಾ ಇದ್ದೀವಿ. ನಿನ್ನೆ ಬಿಟ್ಟು ಮೊನ್ನೆನೂ ಕೂಡ ಒಂದು ಕಂಪನಿ ಜೊತೆ ಚರ್ಚೆ ಮಾಡಿದ್ದೀವಿ. ಅಂದ್ರೆ ಇದು 10,27,000 ಕೋಟಿ ಬಿಟ್ಟು ಈಗ ಇದು ನಿರಂತರವಾಗಿ ನಡೀತದೆ. ನಾನು ಇಷ್ಟೇ ಹೇಳ್ತೀನಿ, ಇದು ನಾವು ಬಲವಾದಂತ ಅಡಿಪಾಯವನ್ನು ಹಾಕಿದ್ದೀವಿ. ಮತ್ತು ಈಗ ಜಗತ್ತು ಬದಲಾವಣೆ ಆಗ್ತಾ ಇದೆ. ರೀಇಮ್ಯಾಜಿನಿಂಗ್ ಗ್ರೋತ್ ಅಂದ್ರೆ ಪ್ರಗತಿಯ ಮರುಕಲ್ಪನೆ. ಯಾಕಂತ ನಾವು ನೋಡ್ತಾ ಇದ್ದೀವಿ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲದರಲ್ಲೂ ಪಾತ್ರ ವಹಿಸ್ತದೆ. ಒಂದು ಸಣ್ಣ ಚಿಪ್ ಹಿಡ್ಕೊಂಡು, ಒಂದು ಸ್ಮಾರ್ಟ್ ಫೋನ್ ಹಿಡ್ಕೊಂಡು, ಹೆವಿ ಮಷಿನರೀಸ್, ಅಥವಾ ನಿಮ್ಮ ಮೆಡಿಕಲ್ ಇಕ್ವಿಪ್ಮೆಂಟ್ಸ್, ಅಥವಾ ಮೆಡಿಕಲ್ ಡಯಾಗ್ನೋಸಿಸ್, ಯಾವುದೇ ಕ್ಷೇತ್ರ ತಗೊಂಡು ಎಲ್ಲರೂ ಮಾಧ್ಯಮ ಒಳಗೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಪ್ಲೇ ಅ ವೆರಿ ಬಿಗ್ ರೋಲ್. ಎಲ್ಲಾನು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಭಾಗ ಆಗಿಬಿಡ್ತದೆ. ಹೀಗಾಗಿ ಇದನ್ನ ಸವಾಲನ್ನು ನಾವು ಎದುರಿಸುವಂತದ್ದಾಗಬೇಕಿದೆ. ರೋಬೋಟ್ಸ್ ಬರ್ತವೆ, ಮನುಷ್ಯರ ಕೆಲಸಗಳನ್ನ ರೋಬೋಟ್ಸ್ಗಳು ತಗೋತವೆ. ಹೀಗೆಲ್ಲರೂ ಕೂಡ ಬಹಳ ದೊಡ್ಡ ಬದಲಾವಣೆ ಅಂತ ತರ್ತಾರೆ. ಅದೇ ರೀತಿ ನೀವು EV ಮತ್ತು ಗ್ರೀನ್ ಹೈಡ್ರೋಜನ್ ತಗೊಳ್ಳಿ. ಎಲ್ಲ ಡೀಸೆಲ್ ಕಾರ್ಸು. ನಾನು ಲಂಡನ್ಗೆ ಹೋಗಿದ್ದೆ, ನಮ್ಮ ಅಶೋಕ್ ಲೇಲ್ಯಾಂಡ್ ಕಂಪನಿ ಚೇರ್ಮನ್ ಜೊತೆ ಮಾತಾಡ್ತಿದ್ದೆ. ಅವ್ರು ನಾವು ಈಗ ಎಕ್ಸ್ಪಾನ್ಷನ್ ಮಾಡೋದು ಬಂದ್ ಮಾಡಿಬಿಟ್ಟಿದ್ವಿ. ಹೊಸ ಪ್ರಾಡಕ್ಟ್ ಎಲ್ಲೂ ಕೂಡ ಇದ್ದದನ್ನೇ ಮ್ಯಾನುಫ್ಯಾಕ್ಚರ್ ಮಾಡ್ಕೋತೀವಿ. ಇದು ಎಲ್ಲಿ ಇವತ್ತು ನಮಗೆ ಬಂದಾಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಆಲ್ ಟ್ರಕ್ಸ್ ನಾಳೆ ಏನಿದಾವೆ ಅವನ್ನ ಹೈಡ್ರೋಜನ್ ಮೇಲೆ ಹೋಗ್ಬಿಡ್ತವೆ, ಅಥವಾ EV ಮೇಲೆ ಹೋಗ್ಬಿಡ್ತವೆ. ನಮ್ದು ಹಳಿ ಡೀಸೆಲ್ ಇಂಜಿನ್ಸು ಮತ್ತು ಪೆಟ್ರೋಲ್ ಇಂಜಿನ್ಗಳು ಕಾರ್ಗಳಿಗೆ ಇವೆಲ್ಲ ಅಪ್ರಸ್ತುತ ಆಗ್ಬಿಡ್ತಾರೆ, ಡಿಸ್ಕಾರ್ಡ್ ಆಗ್ಬಿಡ್ತಾರೆ. ಭಾಳ ಆದ್ರೆ ಹೈಬ್ರಿಡ್, ಕೆಲವೊಂದು ಪೆಟ್ರೋಲ್ ಸ್ಟಾರ್ಟ್ ಆಗೋದು, ಮುಂದೆ EVದಿಂದ ಕನೆಕ್ಟ್ ಆಗೋದು, ಈ ತರ ಹೈಬ್ರಿಡ್ ಸಿಸ್ಟಮ್ಸ್ ಉಳಿಬಹುದು. ಮತ್ತು ಇವೆಲ್ಲವೂ ಕೂಡ ಹೋಗ್ಬಿಡ್ತವೆ. ಅಂದ್ರೆ ಇಷ್ಟು ಜಗತ್ತಲ್ಲಿ ಬದಲಾವಣೆ ಆಗ್ತಾ ಇದೆ. EVs ವಿಲ್ ರಿಪ್ಲೇಸ್ ಡೀಸೆಲ್ ಇಂಜಿನ್ಸ್ ಮತ್ತು ಪೆಟ್ರೋಲ್ ಇಂಜಿನ್. ಅದೇ ರೀತಿ ಈ ಕೋಲ್ ಏನು ನಿಮ್ಮ ವಿದ್ಯುತ್ ಸ್ಥಾವರಗಳು ನೋಡ್ತೀರಿ, ಉದಾಹರಣೆಗೆ ನಮ್ಮ ಕೂಡಿ ಅಂತ, ಇವೆಲ್ಲವೂ ಸೋಲಾರು, ಆಮೇಲೆ
ಗ್ರೀನ್ ಹೈಡ್ರೋಜನ್ ಬೇರೆ ಬೇರೆ ಇದರಿಂದ ಇವತ್ತು ಸಹ ವಿಂಡು ಮತ್ತು ಇದರಿಂದ ಇವತ್ತು ಇವೆಲ್ಲವೂ ಕೂಡ ಇದು ಆಗ್ತದೆ. ಇವು ಕೂಡ ಯಾಕಂದ್ರೆ ಜಗತ್ತು ಮ್ಯಾನುಫ್ಯಾಕ್ಚರಿಂಗ್ ಗ್ರೀನ್ ಇರಬೇಕು, ನೆಟ್ ಜೀರೋ ಅಂತೀವಿ ನಾವು, ಫಾಸಿಲ್ ಫ್ರೀ ಅಂದರೆ ಎಲ್ಲಾನು ಕೋಲ್ ಗೀಲ್ ಎಲ್ಲಾನು ರಿಪ್ಲೇಸ್ ಆಗಬೇಕು. ಮತ್ತೆ ನಮ್ಮ ಪುರಾತನ ಕಾಲದಲ್ಲಿ ಹೇಗೆ ನಾವು ಈ ನಮ್ಮ ಪ್ಲಾನೆಟ್ ಅನ್ನು ವಿಶ್ವವನ್ನು ನಾವು ಕಾಪಾಡಬೇಕು, ಭೂಮಿಯನ್ನು ಕಾಪಾಡಬೇಕು, ಆ ಇದಕ್ಕೆ ನಾವು ಹೋಗ್ತೀವಿ. ಎಲ್ಲವೂ ಹಸಿರಾಗಿರ್ಬೇಕು, ಮ್ಯಾನುಫ್ಯಾಕ್ಚರಿಂಗ್ ಹಸಿರಾಗಿರ್ಬೇಕು. ಆದರೆ ಈ ಪೊಲ್ಯೂಷನ್ಸ್ಗೆ ಕಾರ್ಬನ್ ಫ್ರೀ ಇರಬೇಕು ಅನ್ನೋದನ್ನ ಇವತ್ತು ಜಗತ್ತು ಹೇಳ್ತದೆ. ಹಿಂಗೆ ಅಲ್ಲಿನೂ ಬಹಳಷ್ಟು ಡಿಸ್ಟರ್ಬ್ ಆಗ್ತದೆ. ಅದು ಹೊಸ ಬದಲಾವಣೆಯನ್ನು ಕಾಣ್ತೀವಿ ನಾವು, ಹೊಸ ಸವಾಲುಗಳನ್ನ, ಚಾಲೆಂಜಸ್, ನ್ಯೂ ಚಾಲೆಂಜಸ್. ಅದಕ್ಕೆ ನಾವು ಇದನ್ನ ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದೀವಿ. ನನಗೆ ಸಜ್ಜನ್ ಜಿಂದಾಲ್ ಅವರು ಹೇಳಿದ್ರು, 5 ನಾನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟನ್ನ 4-5 ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟನ್ನು ನಾನು ಅಟೆಂಡ್ ಆಗಿದ್ದೀನಿ. ದಿಸ್ ಇಸ್ ದ ಫೈನೆಸ್ಟ್ ಅಂತ ಮಾತನ್ನು ಹೇಳಿದ್ರು. ಇಷ್ಟು ಅರ್ಥಪೂರ್ಣ, ಇಷ್ಟು ಸಿಸ್ಟಮ್ಯಾಟಿಕಲಿ, ಇಷ್ಟು ಇದನ್ನೆಲ್ಲನೂ ಒಳಗೊಂಡು ಇದ್ದು ನಾನು ಇಲ್ಲಿ ನೋಡಿದೆ. ಜಪಾನ್ ಮತ್ತು ಸೌತ್ ಕೊರಿಯಾದವ್ರನ್ನ ಜನರನ್ನ ಸ್ಟೇಜ್ ಮೇಲೆ ನೋಡಿ ಗಾಬರಿ ಆದರು. ಇಷ್ಟೆಲ್ಲ ಜನ ಆದರು, ಜಪಾನ್ಸ್ ಕೊರಿಯನ್ಸ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದ್ದಾರೆ. ನಾನು ಹೇಳಿದೆ 600 ಕಂಪನೀಸ್ ನಮ್ಮಲ್ಲಿ ಕರ್ನಾಟಕದಲ್ಲಿ ಜಪನೀಸ್ ಕಂಪನೀಸ್ ಅಂತ ಹೇಳಿ. ಅದರಿಂದ ವೋಲ್ವೋ ಚೇರ್ಮನ್ CM ಮುಂದೆ ಇದ್ರು, ಈ ತರ ನಾನು ಈ ಕಾನ್ಫರೆನ್ಸ್ ಏನಿದೆ ಇವತ್ತು ದಿವಸ ಜಗತ್ತಿಗೆ ಮಾಡಬೇಕಾಗಿದ್ದ ಕಾನ್ಫರೆನ್ಸ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇಲ್ಲಿ ನೀವು ಮಾಡಿದ್ದೀರಿ. ಬಹಳ ಪ್ರಸ್ತುತವಾದಂತಹ ವಿಚಾರಗಳು ಇಟ್ಕೊಂಡಿದ್ದೀರಿ. ರಿಮ್ಯಾಜಿನಿಂಗ್ ಗ್ರೋತ್, ಟೆಕ್ ಡ್ರಿವನ್, ಗ್ರೀನು, ಇನ್ಕ್ಲೂಸಿವ್, ರೆಸಿಲೆಂಟ್, ಏನು ಮುಂದೆ ಬರುವಂತ ಒಂದು ರೋಡ್ ಮ್ಯಾಪ್ ಏನಿದೆ ನಿಮ್ದು, ನಿಮ್ಮ ವಿಷನ್ ಏನಿದೆ, ಆ ವಿಷನ್ ಬಹಳ ಪರ್ಫೆಕ್ಟ್ ಆಗಿ ಸೆಟ್ ಮಾಡಿದ್ದೀರಿ. ಇದರಿಂದ ನೀವು ಜಗತ್ತು ಏನು ಬದಲಾವಣೆ ನಿರೀಕ್ಷಿಸುತ್ತದೆ ಅದರಲ್ಲಿ ಕರ್ನಾಟಕ ರಾಜ್ಯ ಅಗ್ರ ಸ್ಥಾನದಲ್ಲಿ ಉಳಿತದೆ. ಈ ಹಾದಿಯಲ್ಲಿ ತಾವು ನಡೆದರೆ ಅಂತ ಮಾತನ್ನು ಕೂಡ ಅವರು ಹೇಳಿದರು. ಹೀಗಾಗಿ ಬಹಳ ಅರ್ಥಪೂರ್ಣವಾಗಿ ನಡೆದಿದೆ. ಬಹಳಷ್ಟು ಕಾನ್ಫರೆನ್ಸಸ್, ಒಂದು 30ಕ್ಕಿಂತ ಜಾಸ್ತಿ ನಾವು ಕಾನ್ಫರೆನ್ಸಸ್ ಅನ್ನು ಮಾಡಿದ್ದೀವಿ. ಆಮೇಲೆ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ನಾನು ಏನು ಮಾಡಿದ್ದೀನಿ. ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಪ್ರೊಡಕ್ಷನ್ ಲಿಂಕ್ಸ್ ಇನ್ಸೆಂಟಿವ್ಸು, ಅಂದರೆ ನೀವು ಪ್ರೊಡಕ್ಷನ್ ಮೇಲೆ ನೀವು ಇನ್ಸೆಂಟಿವ್ ಕ್ಲೇಮ್ ಮಾಡ್ಬೋದು, ಅಥವಾ ಕ್ಯಾಪಿಟಲ್ ನಿಮ್ಮದು ಬಂಡವಾಳ ಮೇಲೆ ನೀವು ಇನ್ಸೆಂಟಿವ್ಸ್ ಕೇಳ್ಬೋದು. ಪ್ರಮುಖವಾಗಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದೆಲ್ಲನೂ ಕೂಡ ಈ ಜಾಬ್ಸ್ ಅನ್ನ ಡಿಸ್ರಪ್ಟ್ ಮಾಡೋದ್ರಿಂದ, ಅಂದ್ರೆ ಈ ಉದ್ಯೋಗವನ್ನು ಕಡಿಮೆ ಮಾಡೋದ್ರಿಂದ, ನಾವು ಉದ್ಯೋಗ ಯಾರು ಕೊಡ್ತಾರೆ, ಎಂಪ್ಲಾಯ್ಮೆಂಟ್ಗೆ ಇನ್ಸೆಂಟಿವ್ಸ್ ಕೊಡ್ತಾರೆ. ಎಂಪ್ಲಾಯ್ಮೆಂಟ್ಗೆ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ. ಮಹಿಳಾ ಎಂಪ್ಲಾಯ್ಮೆಂಟ್ಗೆ ಅಡಿಷನಲ್ ಇನ್ಸೆಂಟಿವ್ ಕೊಡ್ತಾ ಇದ್ದೀವಿ. ಸೊ ಅದು ಅಲ್ಲದೆ ನಾವು ಈಗಾಗಲೇ ನಮ್ಮಲ್ಲಿ ಏನಾಗಿದೆ, ಬಿಯಾಂಡ್ ಬೆಂಗಳೂರು ಅರ್ಬನ್ಗೆ ಇನ್ಸೆಂಟಿವ್ ಇಲ್ಲ, ರಿಯಾಯಿತಿಗಳಿಲ್ಲ, ಕನ್ಸೆಷನ್ಸ್ ಇಲ್ಲ. ರೂರಲ್ ಬೆಂಗಳೂರಿಗೆ ಅನಿವಾರ್ಯ ಕಾರಣ ಕೆಲವೊಂದು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗು, ಎಲೆಕ್ಟ್ರಾನಿಕ್ಸ್ ಮತ್ತು ಎಲ್ಲಾನು ಕೂಡ ಸೆಮಿ ಕಂಡಕ್ಟರ್ಸ್, ರಿಸರ್ಚ್ ಎಲ್ಲ ಇರೋದ್ರಿಂದ ಬೆಂಗಳೂರು ರೂರಲ್ಗೆ ಇದು ಇನ್ಸೆಂಟಿವ್ ಇಲ್ಲ. ಇನ್ಸೆಂಟಿವ್ ರೀಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಬೇಕಾಗ್ತದೆ ಈಗ ಬದಲಾವಣೆ ಒಂದು ಕಾಲದಲ್ಲಿ. ಉಳಿದಂತ ಏರಿಯಾಗಳಿಗೆಲ್ಲರೂ ಕೂಡ ಈಗಾಗಲೇ ಜೋನಲ್ ವೈಸ್ ಬಿಜಾಪುರ, ಗುಲ್ಬರ್ಗ, ಹುಬ್ಳಿ, ಧಾರವಾಡ, ಬೆಳಗಾವ್, ನಂಜನಗೂಡು ಹೀಗೆಲ್ಲರೂ ಕೂಡ ಬೇರೆ ಬೇರೆ ಜೋನ್ಗೆ ಇವತ್ತು ದಿವಸ ಈಗಾಗಲೇ ಇನ್ಸೆಂಟಿವ್ಸ್ ಇದಾವೆ. ಅದನ್ನ ಹೊರತುಪಡಿಸಿ ನಾನು ಅಡಿಷನಲ್ ಆಗಿ ಒಂದು ಪ್ರಾರಂಭವನ್ನು ಮಾಡಿದ್ವಿ. ಇದು ಮುಂದೆ ದಿನಗಳಲ್ಲಿ ನನಗೆ ಇನ್ನೂ ಅದನ್ನ ಹೆಚ್ಚಿಗೆ ಮಾಡಲಿಕ್ಕೆ ಮುಂದೆ ಸೂಕ್ತ ಸಮಯದಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಳ್ತೀವಿ. ಈಗ ಡಾಕ್ಟರ್ ನಂಜುಂಡಪ್ಪ ವರದಿ ಏನಿದೆ, ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಅದು ಒಂದು ಜಿಲ್ಲೆಯಲ್ಲಿ ಒಂದು ತಾಲೂಕ ಅಭಿವೃದ್ಧಿ ಹೊಂದಿರ್ತದೆ, ಅದಾಗಿನೂ ಕೂಡ ಜೋನಲ್ ಇದರಲ್ಲಿ ಅವ್ರಿಗೆ ಇನ್ಸೆಂಟಿವ್ ಸಿಗ್ತದೆ. ಯಾವುದೋ ಒಂದು ತಾಲೂಕ ಹಿಂದೆ ಉಳಿದಿರ್ತದೆ, ಅದು ಮೋರ್ ಬ್ಯಾಕ್ವರ್ಡ್ ಇರ್ತದೆ, ಮೋಸ್ಟ್ ಬ್ಯಾಕ್ವರ್ಡ್ ಇರ್ತದೆ. ಆ ಮೋರ್ ಬ್ಯಾಕ್ವರ್ಡ್ಗೆ ನಾವು 3% ಅಡಿಷನಲ್ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ. ಮತ್ತು ಮೋಸ್ಟ್ ಬ್ಯಾಕ್ವರ್ಡ್ ಏನಿದೆಯಲ್ಲ 5% ಇನ್ಸೆಂಟಿವ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ. ಒಂದ್ ಕಡೆ ಎಂಪ್ಲಾಯ್ಮೆಂಟು, ಇನ್ನೊಂದ್ ಕಡೆ ಈ ನಂಜುಂಡಪ್ಪ ಅವರ ಮೇಲೆ ಇದನ್ನ ಇನ್ಸೆಂಟಿವ್ಸ್ ಅನ್ನು ಪ್ರಾರಂಭ ಮಾಡಿದ್ದೀವಿ. ಮುಂದೆ ಬರುವಂತ ದಿವಸಗಳಲ್ಲಿ ಇನ್ನೂ ಹೆಚ್ಚಿಗೆ ಮಾಡಲಿಕ್ಕೆ ಬಹಳಷ್ಟು ವಿಚಾರಗಳಿದ್ದಾವೆ. ಅದನ್ನ ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ತೀವಿ. ಮತ್ತು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ತಂದಿದ್ದೀವಿ. ಸಿಂಗಲ್ ವಿಂಡೋ ಅಂದ್ರೆ ಈಗ ಯಾರು ಇಂಡಸ್ಟ್ರಿ ಹಾಕ್ತಾರೆ ಅವ್ರಿಗೆ ಟೈಮ್ಲಿ ಎಲ್ಲ ಪರ್ಮಿಷನ್ ಸಿಗ್ತದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, ಅಥವಾ ವಾಟರ್ ಇರ್ಬೋದು, ಲ್ಯಾಂಡ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಪರವಾನಗಿಗಳು ಇರ್ಬೋದು, ಏನೇ ಇರ್ಬೋದು. ಅದು ಇಷ್ಟು ದಿವಸ 100 ದಿವಸ ಆಗ್ತಿತ್ತು ಅಂತ ತಿಳ್ಕೊಳ್ಳಿ ಅಂದಾಜು. ಅದನ್ನ 50 ದಿವಸಕ್ಕೆ ಕಡಿಮೆ ಮಾಡಬೇಕು. ಮತ್ತು ಒಂದೇ ಪೋರ್ಟಲ್ 130 ಇಲಾಖೆಗಳಿಗೆ ಲಿಂಕ್ ಮಾಡಿದ್ದೀವಿ. ಸೊ ಹೀಗಾಗಿ
ಈ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತಾರೆ ಅಂದ್ರೆ ನಾವು ಉದ್ಯಮಗಳು ಪ್ರಾರಂಭ ಮಾಡಲಿಕ್ಕೆ ಸ್ನೇಹಿ ಆಗಿರಬೇಕು ವಾತಾವರಣ ಅಂತೇಳಿ. ಆ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಮೈಕ್ರೋಸಾಫ್ಟ್ ನಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗೊಂಡು ಸಿಂಪ್ಲಿಸ್ಟ್ ಆಗಿ ಒಂದೇ ಇದರಲ್ಲಿ ಎಲ್ಲ ರೆಗ್ಯುಲೇಷನ್ಸ್, ಲಾಸು, ಕಾನೂನುಗಳು ಎಲ್ಲನೂ ಕೂಡ ಪರವಾನಗಿ ತಂದು ಇದು ಮಾಡಿ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಕನೆಕ್ಟ್ ಮಾಡಿ ಇವತ್ತು ಸಹ ಒಂದು ಸಿಂಗಲ್ ವಿಂಡೋ ಅಂತ ತಂದಿದ್ದೀವಿ. ಇವತ್ತು ನಾವು ಬಹಳಷ್ಟು ಸೆಷನ್ಸ್ ಅಲ್ಲಿ ಆಗಿದ್ದಾವೆ. ಫೈರ್ ಸ್ಯಾಟ್ AI ಸೈಬರ್ ಸೆಕ್ಯೂರಿಟಿ ಗೌರ್ಮೆಂಟ್ ಮೇಲೆ ಇವತ್ತು ಎನ್ ಡಗ್ಲಿನ್ ಅಂತ ಫಾರ್ಮರ್ ಚೀಫ್ ಇನ್ಫಾರ್ಮೇಶನ್ ಆಫೀಸ್ US ಡಿಪಾರ್ಟ್ಮೆಂಟ್ ಆಫ್ ಎನರ್ಜಿ, ಸೈಮನ್ ಲಾಂಗ್ ಎಡಿಟರ್ ಎಕನಾಮಿಕ್ಸ್ ಅವರು ಬಂದಿದ್ರು, ಮೊಂಟೆಕ್ ಸಿಂಗ್ ಆಲ್ವಲೆ ಮತ್ತು ಸಲ್ಮಾನ್ ಜೋಜ್ ಅವರು ಬಂದಿದ್ರು. ಆಮೇಲೆ ಯಂಗ್ ಇನೋವೇಟರ್ಸ್ ಶೇಪಿಂಗ್ ಇಂಡಿಯಾ ಇದರಲ್ಲಿ ಪಾರ್ಕ್ ಜಿಂದಾಲ್, ಜೈ ಕೋಚಾಕು, ಸುಜಾನ್ ಮುಥೂಟು ಹೀಗೆ ಮತ್ತು ನಿಖಿಲ್ ಕಾಮತ್ತು ಅವರೆಲ್ಲ ಕೂಡ ಬಂದಿದ್ದು ಮಾಡಿದ್ರು. ಆಮೇಲೆ ಫ್ಯೂಚರ್ ಆಫ್ ಇನೋವೇಷನ್ ಎಕ್ಸ್ಪೋ ಅಂತ ಒಂದು ಎಕ್ಸ್ಪೋನು ಕೂಡ ಆಯಿತು. ಅಲ್ಲಿ GE ಹೆಲ್ತ್ ಕೇರು, ಲ್ಯಾಮ್ ರಿಸರ್ಚು, ಟೊಯೋಟಾ, ಹನಿವೆಲ್ಲು, ಫ್ಲೈಯಿಂಗ್ ವೆಜ್ಜು, ಬೆಲಾಟ್ರಿಕ್ಸು, ಸ್ಕೈವರ್ ಹೀಗೆ ಎಲ್ಲರೂ ಕೂಡ ಇದು ಮಾಡಿದ್ರು. ಆಮೇಲೆ SMEಗಳು ಬಹಳ ಮಹತ್ವ, ಈ ಮಧ್ಯಮ ಕೈಗಾರಿಕೆ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಬಹಳ ಮಹತ್ವ ವಹಿಸ್ಕೊಳ್ತಾರೆ. SMEಗಳಿಗೆ ನಾವು SME ಕನೆಕ್ಟ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅದರಲ್ಲಿ 2,000 ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ನಾವು ಮ್ಯಾನುಫ್ಯಾಕ್ಚರಿಂಗ್ 4.0ಗೆ ಅವರಿಗೆ ಟ್ರೈನ್ ಮಾಡಿ ಅವರಿಗೆ ಶಕ್ತಿಯನ್ನು ತುಂಬುವಂಥದ್ದು ಮಾಡ್ತಾ ಇದ್ದಾರೆ. ಅಂದ್ರೆ ಬದಲಾವಣೆ ಹೊಂದಲಿಕ್ಕೆ ಅವರಿಗೆ ಒಂದು ಇದು ಮಾಡಬೇಕು ಅಂತ ಹೇಳಿದ್ವಿ. ಆಮೇಲೆ ಅವಾರ್ಡ್ಸ್ ಕೊಟ್ಟಿದ್ದೀನಿ, ಈಗಾಗಲೇ ಹೇಳಿದ್ದೀನಿ. ಆಮೇಲೆ ನಾವು ವೆಂಚೂರೈಸ್ ಅಂತ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಕರ್ನಾಟಕ ಏನು ಆ ಸ್ಟಾರ್ಟ್ಅಪ್ ಇದರಲ್ಲಿ ನಾವು ಒಂದು ಚಾಲೆಂಜ್ ಅನ್ನು ಮಾಡಿ $3 ಲಕ್ಷ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನಲ್ಲಿ $1 ಲಕ್ಷ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡೆವಲಪ್ಮೆಂಟ್ ಮ್ಯಾನೇಜ್ನಲ್ಲಿ ನಾವು ESTM ನಲ್ಲಿ $1 ಲಕ್ಷ, EV $1 ಲಕ್ಷ, $3 ಲಕ್ಷ ಪ್ರೈಸ್ ನಲ್ಲಿ ಸ್ಟಾರ್ಟ್ಅಪ್ಗೆ ವೆಂಚೂರೈಸ್ ಒಂದು ಚಾಲೆಂಜ್ ಅನ್ನ ಯೋಜನೆ ಮಾಡಿದ್ದೀವಿ. ಅದಕ್ಕೆ ಅವಾರ್ಡ್ಸ್ ಅನ್ನು ಕೂಡ ಕೊಟ್ಟಿದ್ದೀವಿ. SME ಅವಾರ್ಡ್ಸ್ ಕೊಟ್ಟಿದ್ದೀವಿ. ಡಿಸ್ಟ್ರಿಕ್ಟ್ ವೈಸ್ ಎಲ್ಲರಿಗೂ ಕೂಡ ಯಾರ್ಯಾರು ಮಾಡಿದ್ರೆ ಅವ್ರಿಗೆ ಅವಾರ್ಡ್ಸ್ ಅನ್ನು ಕೊಟ್ಟಿದ್ದೀವಿ. SMEಗಳಲ್ಲಿ ಆಮೇಲೆ ಶಶಿ ತರೂರ್ ಅವರು ಬಂದಿದ್ರು. ಅವರು ಥ್ರೈವಿಂಗ್ ಇನ್ ಟರ್ಬುಲೆನ್ಸ್, ಹೌ ನೇಷನ್ಸ್ ಕ್ಯಾನ್ ಬಿಲ್ಡ್ ಲಾಸ್ಟಿಂಗ್ ರೆಸಿಲೆನ್ಸ್ ಅಂತೇಳಿ ಶಶಿ ತರೂರ್ ಮತ್ತು ಜಾರ್ಜ್ ಪಪಂಡ್ರು ಅಂತೇಳಿ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಗ್ರೀಸ್ ಅವರು ಬಂದಿದ್ರು. ಲಕ್ಷ್ಮೀ ಪತ್ತೂರಿ ಅವರು ಇದನ್ನ ನಿರ್ವಹಣೆಯನ್ನು ಮಾಡಿದವರು. ಹೀಗೆ ಬಹಳಷ್ಟು ಅರ್ಥಪೂರ್ಣವಾಗಿ ಈ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶನ ನಾವು ಮಾಡಿದ್ದೇವೆ. ಆಮೇಲೆ ಪ್ರಪ್ರಥಮ ಬಾರಿಗೆ ದಾವೋಸ್ನಲ್ಲಿ ಹೆಂಗೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಆಗ್ತದೆ ಹಂಗೆ 19 ರಾಷ್ಟ್ರಗಳು ನಮಗೆ ಸಹಭಾಗಿತ್ವ ಮತ್ತು 9 ಕಂಟ್ರಿ ಪವಿಲಿಯನ್ಸ್ ಅನ್ನ ಆ ದೇಶಗಳು ತಮ್ಮ ಪವಿಲಿಯನ್ಸ್ ಮೇಲೆ ಹಾಕಿದ್ರು. ಇದು ಸಂಕ್ಷಿಪ್ತವಾಗಿ ಈ ಎಲ್ಲವೂ ನಡೆದಿದ್ದು ಬಹಳ ಯಶಸ್ವಿಯಾಗಿ ಇವತ್ತು ಸಹ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಾವು ಇದನ್ನು ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶನ ಆಯೋಜನೆ ಮಾಡಿದ್ದೀವಿ. ಇದಕ್ಕೆಲ್ಲರೂ ಬಹಳಷ್ಟು ರಾಜ್ಯದ ಜನತೆ, ರಾಷ್ಟ್ರದ ಜನತೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರೂ ಕೂಡ ಸಹಯೋಗದಿಂದ ಇವತ್ತು ಸಹ ಇಂಡಸ್ಟ್ರಿಯಲಿಸ್ಟು, ಆರ್ಗನೈಸೇಷನ್ಸು, ಟ್ರೇಡ್ ಆರ್ಗನೈಸೇಷನ್ಸು ಎಲ್ಲರೂ ಕೂಡ ಇದು ಮಾಡಿ ಯಶಸ್ವಿಯಾಗಿದೆ. ಇನ್ನು ನಾನು ವಿಜಯಪುರದ ವಿಚಾರದಲ್ಲಿ ಬಹಳಷ್ಟು ನನ್ನ ಮಾಧ್ಯಮ ಸ್ನೇಹಿತರು ಆಸಕ್ತರಾಗಿದ್ದರೆ, ವಿಜಯಪುರ ಜಿಲ್ಲೆಗೆ ಈಗ ಸುಮಾರು 42,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ಸ್ ಬರ್ತಾರೆ. ಅದರಲ್ಲಿ 42,000 ಕೋಟಿ, 42,000 crores. ಅದರಲ್ಲಿ 80% ಆಫ್ ದಿಸ್ ಐಡೆಂಟಿಫೈ ಬಿಜಾಪುರ ಲೊಕೇಶನ್ ಕೂಡ ಇವತ್ತೊಂದು ಸಹ ಮಾಡಿದ್ದಾರೆ. 34,000 ಕೋಟಿ ರೂಪಾಯಿ ಈಗಾಗಲೇ ಇಟ್ಸ್ ಗೋಯಿಂಗ್ ಟು ಬಿ ರಿಯಲೈಸ್ಡ್. MOUs ನಾವು ಸೈನ್ ಮಾಡಿದ್ವಿ. ಒಂದು ಸುಜ್ಲಾನ್ ಎನರ್ಜಿ ಇದು ವರ್ಲ್ಡ್ ಲೀಡರ್ಸು ಅಲ್ಲಿ ವಿಂಡ್ ಎನರ್ಜಿದಲ್ಲಿ. ಅವರು ಒಟ್ಟು ಡೆವಲಪ್ಮೆಂಟ್ ಆಫ್ 3,000 ಮೆಗಾವಾಟ್ ಆಫ್ ವಿಂಡ್ ಪವರ್ ಪ್ರಾಜೆಕ್ಟ್ಸ್, ರಿನ್ಯೂವಬಲ್ ಬಿಸ್ನೆಸ್ ಯೂನಿಟ್ ಫ್ಯಾಕ್ಟರಿ ಅಂದ್ರೆ ಇದು ಬ್ಲೇಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಪ್ಲಸ್ ಎಲ್ಲ ವಿಂಡ್ ಇದನ್ನ ಮಾಡಿಕೊಂಡು ಸುಮಾರು 21,950 ಕೋಟಿ ರೂಪಾಯಿ ಮಾಡ್ತಾರೆ. ಮತ್ತು ಪ್ರಮುಖವಾಗಿ ಬ್ಲೇಡ್ ಫ್ಯಾಕ್ಟರಿ ಬಹಳ ಒಂದು 500 ಕೋಟಿ 600 ಕೋಟಿ ಆಗ್ಬೋದು ಅಷ್ಟೇ.
ಇವರೇನು ವಿಂಡ್ ಮಿಲ್ ಅನ್ನು ಮಾಡ್ಕೊಂಡು ಜನರೇಟ್ ಮಾಡ್ತಾರೆ. ಸುಮಾರು 4,200 ಜನರಿಗೆ ಉದ್ಯೋಗ ಕೊಡ್ತಾರೆ ಕಾಂಪ್ರಿಹೆನ್ಸಿವ್ ಆಗಿ ತುಂಬ ಸರ್. 4,200 crores. ಸುಜ್ಲಾನ್ ಎನರ್ಜಿ ಲಿಮಿಟೆಡ್ 21,950 ಕೋಟಿ ರೂಪಾಯಿ 4,200 ಜನರಿಗೆ ಉದ್ಯೋಗ ಕೊಡ್ತಾರೆ. ಮೆಲ್ಸ್ಟಾರ್ ಏವಿಯೇಷನ್ಸ್ ಟೆಕ್ ಪಾರ್ಟ್ ಲಿಮಿಟೆಡ್ ಇದು ನಮ್ಮ ಯುವಕರಿಗೆ ನಮ್ಮ ಇದರಲ್ಲಿ ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನ್ ಅನ್ನ ಮಾಡ್ತಾರೆ. ಉದ್ಯೋಗ ಸೃಷ್ಟಿ ಆಗುತ್ತೆ. ಅದರಿಂದ ಸುಮಾರು ಎಂಪ್ಲಾಯ್ಮೆಂಟು 100 ಜನಕ್ಕೆ, ಯಾಕಂದ್ರೆ 300 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ನೊಂದು ಕೂಡ ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. ಒಂದು ಫ್ಲೈಟ್ ನಿಮ್ಮ ಏನಂತ ಪೈಲಟ್ ಟ್ರೈನಿಂಗ್ ಸ್ಕೂಲ್ಸ್ಗೆ ಕೂಡ ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. ನಿನ್ನೆ ಬಂದ್ರೆ ಅದು ಕೂಡ ದಿವಸ ಇಲ್ಲಿ ವಿಜಯಪುರ್ಗೆ. ಅಂದರೆ ನಮ್ಮ ಮಕ್ಕಳು ಕೂಡ ಪೈಲಟ್ಸ್ ಆಗಿ ಇವತ್ತು ದಿವಸ ಏವಿಯೇಷನ್ ಸೆಕ್ಟರಲ್ಲಿ, ಯಾಕಂದ್ರೆ ನಮ್ಮ ಸೆಕ್ಟರ್ನಲ್ಲಿ ಏವಿಯೇಷನ್ ಸೆಕ್ಟರ್ನಲ್ಲಿ ಭಾರತ ದೇಶಕ್ಕೆ 65% ಕಾಂಟ್ರಿಬ್ಯೂಷನ್ ನಮ್ಮದಿದೆ. ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನಲ್ಲಿ 65% ಕಾಂಟ್ರಿಬ್ಯೂಷನ್ ಕರ್ನಾಟಕ ರಾಜ್ಯದ ದೇಶಕ್ಕೆ. ಜಗತ್ತಿನಲ್ಲಿ 3ನೇ ಇಕೋ ಸಿಸ್ಟಮ್ ನಾವಿದೆ, 3rd ಲಾರ್ಜೆಸ್ಟ್ ಇನ್ ದ ವರ್ಲ್ಡ್. ಹೀಗಾಗಿ ಅಲ್ಲಿ ಅದನ್ನು ಒಂದು ಕೂಡ ಆಗ್ತದೆ. ಮತ್ತು ರೆನೈಸನ್ಸ್ ಸೋಲಾರ್ ಅಂಡ್ ಇಲೆಕ್ಟ್ರಾನಿಕ್ಸ್ ಮ್ಯಾಟೀರಿಯಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಲಿಮಿಟೆಡ್ ಅವರು ಸೋಲಾರ್ ಅನ್ಗಾಟ್ಸ್ ವೇಫರ್ಸ್ ಅನ್ನ ತಯಾರು ಮಾಡ್ತಾರೆ. ಅವರು 5,000 ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. 1,300 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದಾರೆ. ನಿಮ್ಗೆ ಕಾಪಿ ಕೊಡ್ತೀನಿ ನಾನು. ಆಮೇಲೆ ವಿಂಗ್ಸ್, ಇದು ಬಹಳ ಇಂಪಾರ್ಟೆಂಟ್. ವಿಂಗ್ಸ್ ಅಂದ್ರೆ ವಿಂಗ್ಸ್ ಅಗ್ರಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್. ಇದು ನಾನು ಹಿಂದೆ ನಿಮ್ಗೆ ಹೇಳಿದ್ದೆ, ವಿಜಯರಾ ಅಂತ ಹೇಳಿ. ಈ ಪಲ್ಸಸ್ ಇದರಲ್ಲಿ ಎಲ್ಲರೂ ಕೂಡ ಬಹಳ ಗ್ಲೋಬಲ್ ಲೀಡರ್ಸ್, ನಂಬರ್ 1 ಇನ್ ದ ವರ್ಲ್ಡ್. ಅಂದ್ರೆ ನಿಮ್ದೆಲ್ಲ ಈ ತೊಗರಿ ಗಿಗರಿ ಏನು ಬೇಳೆ ಕಾಳುಗಳು ಎಲ್ಲದಕ್ಕೂ ಕೂಡ ಬಹಳ ದೊಡ್ಡ ರೈತರಿಗೆ ಆಗುವಂತದ್ದು, ಬಹಳ ದೊಡ್ಡ ಇಂಪಾರ್ಟೆಂಟ್ ಇದು. ಅವರು ಅಗ್ರಿಕಲ್ಚರ್ ಪ್ರೊಸೆಸಿಂಗ್ ಪ್ಲಾಂಟ್ ಅನ್ನು ಹಾಕ್ತಾರೆ. ನಮ್ಮ ತೊಗರಿ ಗಿಗರಿ ಏನು ಜನ ಇವತ್ತು ನಾವು ಇದು ಮಾಡ್ತಾ ಇದ್ರಲ್ಲ, ಅವರಿಗೆಲ್ಲ ಬಹಳ ಒಂದು ಒಳ್ಳೆ ಟಾಪ್ ಮಾರ್ಕೆಟ್, ವರ್ಲ್ಡ್ ಮಾರ್ಕೆಟ್ ಅವ್ರಿಗೆ ಸಿಗ್ತದೆ. ಉಳಿದ ಪಲ್ಸಸ್ ಎಲ್ಲನೂ ಕೂಡ ಸಿಗ್ತದೆ. ವಿಂಗ್ಸ್ ಅಗ್ರಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್, ವಿಟೇರಾ ಅಂತ ಹೇಳಿ ನಾನು ನಿಂದೆ ಹೇಳಿದ್ದೆ ನಿಮಗೆ. ಅವ್ರ ಜೊತೆ ಅವ್ರ ಪಾರ್ಟ್ನರ್ಸ್ ಅವ್ರ ಜೊತೆ ವಿಂಗ್ಸ್ನವರು ಪಾರ್ಟ್ನರ್ಶಿಪ್ ಮಾಡಿ ಈಗ ಸುಮಾರು 350 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. 450 ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಿದ್ದಾರೆ. ಇದೆಲ್ಲದಕ್ಕೂ ಹೆಚ್ಚಿಗಾಗಿ ರೈತರಿಗೆ ಇದು ಒಂದು ಕಲ್ಪವೃಕ್ಷ ಆಗಿ ಒಂದು ಹೊಸ ಪರಿವರ್ತನೆ ಆಗ್ತದೆ. ಅಂದ್ರೆ ಏನಾಗಿದೆ, ಲೋಕಲ್ ಮಾರ್ಕೆಟ್ನಾಗ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಅವ್ರಿಗೆಲ್ಲ ಏನ್ ಬೇಕಾಗುತ್ತಲ್ಲ, ಅಲ್ಲ ತೊಗರಿ ಗಿಗರಿ ಎಲ್ಲ ಇರ್ತದೆ, ಅದಕ್ಕೆ ಇದು ಮಾಡ್ತದೆ. ನಾನು ಬಹಳ ಪರ್ಟಿಕ್ಯುಲರ್ ಇದೆ ಅದಕ್ಕೆ. ನಮ್ಗೆ ತೊಗರಿ ಗಿಗರಿ ಬಹಳಷ್ಟು ರೈತರು ಬೆಲೆ ಸಲುವಾಗೆಲ್ಲ ಇದು ಮಾಡ್ತಾ ಇದ್ರು. ಅದಕ್ಕೆ ಆ ವಿಟೇರಾ ಅವ್ರು ಗುಲ್ಬರ್ಗ ಮತ್ತು ಬಿಜಾಪುರ ಎರಡು ಇಟ್ಕೊಂಡಿದ್ರು. ನಾನು ನಥಿಂಗ್ ಡೂಯಿಂಗ್ ಅಂದ್ರೆ ಬಿಜಾಪುರಕ್ಕೆ ಇಲ್ಲೇ ಇರ್ಬೇಕು ಅಂತ ಹೇಳಿ ಅಲ್ಲಿ ಯಾಕೆ ಗುಲ್ಬರ್ಗ ಅದು ಇಲ್ಲೇ ಬರ್ತಾರೆ. ನಮ್ಮ ರೀಜನ್ ಬಿಜಾಪುರಕ್ಕೆ ಅಷ್ಟೇ ಅಲ್ಲ, ಈ ರೀಜನ್ಗೆ ಏನಿದೆಲ್ಲ ತೊಗರಿ ಗಿಗರಿ ಇದು ಮಾಡೋದಕ್ಕೆ ಅನುಕೂಲ ಸಹ ಆಗ್ತದೆ. ಆಮೇಲೆ ಹೆಕ್ಸಾ ಕ್ಲೈಮೇಟ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ 1000 ಮೆಗಾವಾಟ್ ಆಫ್ ಸೋಲಾರ್ ಮತ್ತು ವಿಂಡ್ ಎನರ್ಜಿ ಮತ್ತು ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ಮಾಡ್ತಾರೆ. 8,000 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. 700 ಜನಕ್ಕೆ ಅವರು ಎಂಪ್ಲಾಯ್ಮೆಂಟ್ ಮಾಡ್ತಾರೆ. ಇದು ಸಂಕ್ಷಿಪ್ತವಾಗಿ ಇದು ಕಾಪಿ ಕೊಡ್ತೇನೆ ನಿಮಗೆ. ಇದು ಪ್ರಾರಂಭ. ನನ್ನ ಅವಧಿಯಲ್ಲಿ ನಾನು ವಿಚಾರ ಮಾಡಿದ್ದೀನಿ ವಿಜಯಪುರ ಜಿಲ್ಲೆಗೆ ಸ್ವಲ್ಪ ಅಲ್ಪ ಒಂದು ಕಾಣಿಕೆ ಏನಾದರೂ ಕೊಡಬೇಕು ನಾನು ಉತ್ತರ ಕರ್ನಾಟಕಕ್ಕೆ, ಬಿಯಾಂಡ್ ಬೆಂಗಳೂರಿಗೆ. ಮತ್ತು ಸ್ವಾರ್ಥ ಇದ್ದೇ ಇರ್ತದೆ ಬಿಜಾಪುರ ಜಿಲ್ಲೆಗೆ, ಅದಕ್ಕೆ ಯಾರು ಮಾತಿಲ್ಲ. ಬಿಜಾಪುರ ಜಿಲ್ಲೆಗೆ ನನ್ನ ಅವಧಿಯಲ್ಲಿ ಅಟ್ಲೀಸ್ಟ್ 1 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರಬೇಕು. ಈಗ ಏನು ನಾವು ಸುಮಾರು ಎಂಪ್ಲಾಯ್ಮೆಂಟ್ ಇದೆ, ಆ ಎಂಪ್ಲಾಯ್ಮೆಂಟ್ ಏನಿದೆ ಸುಮಾರು ಕನಿಷ್ಠ ಪಕ್ಷ ಒಂದು 10-15 ಮಕ್ಕಳಿಗೆ ಒಂದು ದಿವಸ ಉದ್ಯೋಗ ಸಿಗಬೇಕು. ಇದು ಮಿನಿಮಮ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ನಾನು. ಮಿನಿಮಮ್ 1 ಲಕ್ಷ ಕೋಟಿ, ಒಂದು 15,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗಬೇಕು ಅಂತೇಳಿ. ನೋಡೋಣ ಅದು ಹೆಂಗೆ ಕಾಲ ಬರ್ತದೆ. ಇನ್ನು ಹೆಚ್ಚಿಗೆ ಆದರೆ ಹೆಚ್ಚಿಗೆ ಇನ್ವೆಸ್ಟರ್ಸ್ ತರಲಿಕ್ಕೆ ಆ ಪ್ರಯತ್ನವನ್ನು ಮಾಡ್ತೀವಿ. ಥ್ಯಾಂಕ್ ಯು ಸರ್. ವಿಜಯಪುರದ ಯುವಕರಿಗೆ ಆದ್ಯತೆ ಬಿಜಾಪುರ ಇಂಡಸ್ಟ್ರಿ, ಬಿಜಾಪುರ ಯುವಕರಿಗೆ ಬೇರೆ ಇರ್ತಾರ ಸರ್. ಇಂಡಸ್ಟ್ರಿಗಳು ಸೆಟಪ್ ಆಗ್ತದೆ, ಟೇಕ್ ಟೈಮ್, ಯಾಕಂದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಆಗಬೇಕು ಎಲ್ಲ ಬಹುದು. ಸೊ ವಾಟ್ ಇಸ್ ದ ಟಾರ್ಗೆಟ್? 42,000 ಯಾವಾಗ ಮಟೀರಿಯಲೈಸ್ ಆಗ್ಬಹುದು ಅನ್ನೋದು? ಹೌ ಮೆನಿ ಡೇಸ್? ನೀವು ಇಲ್ಲ ನಾನು ಹೇಳಿದಲ್ಲ 42,000 ಆಲ್ರೆಡಿ 38,000 crores ನಾನು ಹೇಳಿದ್ದೇನೆ. ಈಗಾಗಲೇ 34,000 crores ಈಗ ಆಲ್ರೆಡಿ ಅದಕ್ಕೆ ಕಮಿಟೆಡ್ ಸ್ಟಾರ್ಟ್ ಆಗ್ತದೆ. ಫಾರ್ ಎನಿ ದಿಸ್ ಒನ್ ಟು ಕಮ್ ಅವ್ರು ಬಂದು ಇಲ್ಲೆಲ್ಲ ಮಾಡಿ ಲ್ಯಾಂಡು ಇದು ಮಾಡಿ ಎಲ್ಲ ಮಾಡಿಕೊಂಡು ಪರ್ಮಿಷನ್ ತಗೊಳ್ಬಿಡುತ್ತೆ. ಮಿನಿಮಮ್ 1 year ಗೋಯಿಂಗ್ ದ್ಯಾಟ್ ಅಂಡ್ ದಿಸ್ ಇಸ್ ರಿಕ್ವೈರ್ಡ್ ಪೀರಿಯಡ್ ಫಾರ್ ದಟ್. 2 ವರ್ಷದಲ್ಲಿ ಒಂದು ಸೈಡ್ ಮಾಡ್ತಾರೆ. ಮತ್ತೆ ಅದಕ್ಕೆ ಸಿಂಗಲ್ ವಿಂಡೋ ಮಾಡಿದೀವಿ. ಈಗ ಮೊದಲಿನಗಿಂತ ಜಾಸ್ತಿ 50 ಮೊದಲ 2 ವರ್ಷ ತಗೋತಿದ್ರೆ ಈಗ 1 ವರ್ಷಕ್ಕೆ ಎಕ್ಸ್ಟೆಂಡ್ ಆಗ್ತದೆ. ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಮಾಡಿ ಹೇಳಿದ್ ನಾನು ಮೊದಲನೇ. ಸೊ ಗ್ರೌಂಡ್ ಮಾಡ್ಲಿಕ್ಕೆ ಐ ಥಿಂಕ್ ಮೇ ಬಿ 2 years ತಗೋಬಹುದು. ಯಾಕಂದ್ರೆ ಕಟ್ಟಡ ಎಲ್ಲ ಕಟ್ಟಬೇಕು ಎಲ್ಲ ಮಾಡ್ಬೇಕಂದ್ರೆ 2 years ಮಿನಿಮಮ್ ಬೇಕು. ನಮ್ಮ ಮನೆ ಕಟ್ಬೇಕಂದ್ರೆ 2 ವರ್ಷ ಬೇಕಾಗುತ್ತೆ ನಮಗೆ.
Within next 3 years, we'll have some basic good setups. इंफ्रास्ट्रक्चर कैसा क्या सर? इंफ्रास्ट्रक्चर अवेलेबिलिटी ऑफ इंफ्रास्ट्रक्चर लैंड है ना हमारे पास, लैंड है, पानी है, इलेक्ट्रिसिटी है, उनको क्या चाहिए? लैंड चाहिए तो इलेक्ट्रिसिटी चाहिए, पानी चाहिए. Airport is also coming then. ಏರ್ಪೋರ್ಟ್ ಇಸ್ ಆಲ್ಸೋ ಕಮಿಂಗ್. ಯಾವ ಪ್ಲೇಸ್ ಅಲ್ಲಿ ಆಮೇಲೆ ನಾವು ಫೋರ್ಸ್ ಮಾಡಿ ಬಿಜಾಪುರ ಜಿಲ್ಲೆಯಲ್ಲಿ ಅವ್ರಿಗೆ ಬೇಕಾದಿಲ್ಲ. ಫಾರ್ ಎಕ್ಸಾಂಪಲ್ ಸುಜ್ಲಾನ್, ನಾನು ಅವ್ರಿಗೆ ಇದ್ರ KDB ಲ್ಯಾಂಡ್ ತೋರಿಸಿದೆ. ಅವರು ಅದಕ್ಕೆ ಅದು ಲಾರ್ಜೆಸ್ಟ್ ಬ್ಲೇಡ್ ಇನ್ ದ ವರ್ಲ್ಡ್ ಅಂತದ್ದು, ಒನ್ ಆಫ್ ದ ಲಾರ್ಜೆಸ್ಟ್ ಬ್ಲೇಡ್ ಇನ್ ದ ವರ್ಲ್ಡ್. ಅಲ್ಲಿ ಮುಳವಾಡ ತಗೊಂಡಿಲ್ಲ, ತಾವೇ ಸ್ವಂತ ತಗೊಂಡ್ರು. ನಾನು ಮೊನ್ನೆ ಇಲ್ಲ ಸರ್ ನಾವು ಬಾಟ್ ಅವ್ರ ಲ್ಯಾಂಡ್ ಅಂತ, ಗೊತ್ತು ಲ್ಯಾಂಡ್ ತಗೊಂಡ್ರು. ಮುಳವಾಡು ಇಲ್ಲಿ ಎಲ್ಲಿ ಬೇಕಾದ್ರೆ ನಾವು ಕೊಡ್ತೀವಿ. ಲ್ಯಾಂಡ್ ಇಸ್ ನಾಟ್ ಅನ್ ಇಶ್ಯೂ. ವಿಜಯಪುರ ಜಿಲ್ಲೆಯಲ್ಲಿ ಆಗ್ಬೇಕಷ್ಟೇ. ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ. ಮತ್ತೆ ಇದನ್ನ ಅನ್ವೀಲ್ ಮಾಡಿದ್ರು, ಮೊನ್ನೆ ಮುಖ್ಯಮಂತ್ರಿಗಳು ಅನ್ವೀಲ್ ಮಾಡಿದ್ರು, ಅದನ್ನು ಸ್ಟಾರ್ಟ್ ಆಗಿದೆ. ಸಿಂಗಲ್ ವಿಂಡೋ ಈಗ ಇನ್ನೂ ಸ್ವಲ್ಪ ಟ್ರೈನಿಂಗ್ ಇದಾವೆ. ಅಂದ್ರೆ ಎಲ್ಲರಿಗೂ ಕೂಡ ನಾವು ಸ್ವಲ್ಪ ಏನೇನಿದೆ ಅಂತಂದ್ರೆ ಕನೆಕ್ಟ್ ಮಾಡಿದೀವಿ. ನಮ್ಮ SLAಗಳು ಹಿಡ್ಕೊಂಡು ಎಲ್ಲರಿಗೂ ಇನ್ಕ್ಲೂಡಿಂಗ್ ಎಲ್ಲ ಆಫೀಸರ್ಸು, ಮಿನಿಸ್ಟರ್ಸ್ಗೆ ಕ್ಯಾಬಿನೆಟ್ಗೆ ಹೋಗ್ತಾ ಇದೀವಿ. ಮಿನಿಸ್ಟರ್ಗೂ ಸೆನ್ಸಿಟೈಸ್ ಮಾಡ್ತಾ ಇದೀವಿ. ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಹೆಂಗಿದೆ, ಎಷ್ಟು ದಿವಸ ಪರ್ಮಿಷನ್ ಸಿಗುತ್ತೆ, ಪರ್ಮಿಷನ್ ಡಿಲೇ ಆದ್ರೆ ಅವರು ಬೇರೆ ವ್ಯತಿರಿಕ್ತ ನಿರ್ಣಯ ತಗೋತಾರೆ. ಪರಿಸರ ಸ್ನೇಹಿ, ನಾವು ಉದ್ಯಮ ಸ್ನೇಹಿ ಇರ್ಲಿದ್ರೆ ಬೇರೆ ರಾಜ್ಯ ಕಡೆ ನೋಡ್ತಾರೆ. ಕಾಂಪಿಟೇಟಿವ್ಸ್ನೆಸ್ ನಾವು ಇರಬೇಕು ಅಂತ ತಿಳ್ಕೊಂಡು ಮಿನಿಸ್ಟರ್ಸು, ಆಫೀಸರ್ಸು, ಕಟ್ಟ ಕಡೆ ಮನುಷ್ಯರು ನಾವೆಲ್ಲ ಸೆನ್ಸಿಟೈಸ್ ಮಾಡ್ತೇವೆ. ಅವ್ರಿಗೆಲ್ಲರೂ ಕೂಡ ಅರಿವು ಮೂಡಿಸ್ತೀವಿ. ಡಿಲೇ ಮಾಡಿದ್ರೆ ಏನ್ ಪರಿಣಾಮ ಆಗ್ತದೆ ಅಂತ ಹೇಳಿ ಎಚ್ಚರಿಕೆ ಇರಬೇಕು. ಆಮೇಲೆ ಎಲ್ಲರೂ ಕೂಡ ಟ್ರ್ಯಾಕಿಂಗ್ ಇರ್ತದೆ ನಮ್ಮಲ್ಲಿ. ನಿಮ್ಮ ಹತ್ರ ಎಷ್ಟು ದಿವಸ ಬಂತು, ಎಷ್ಟು ದಿವಸ ಇಟ್ಕೊಂಡಿದ್ದೀರಿ, ಏನ್ ಮಾಡಿದಿರಿ ಅಂತ ಹೇಳಿ ಎಲ್ಲರೂ ಕೂಡ ಟ್ರ್ಯಾಕಿಂಗ್ ಸಿಸ್ಟಮ್ ಇರ್ತದೆ. ಒಬ್ಬರು ಅದಕ್ಕೊಬ್ಬರು ಡೆಡಿಕೇಟೆಡ್ ಒಬ್ಬ ಪ್ರತಿಯೊಂದು ಪ್ರಾಜೆಕ್ಟ್ ಒಬ್ಬರು ಆಫೀಸರ್ ಇರ್ತಾರೆ. ಎಜುಕೇಶನ್ ಬಗ್ಗೆ ಚರ್ಚೆ ಆಯ್ತಲ್ಲ, ಎಜುಕೇಶನ್ ಯೂನಿವರ್ಸಿಟೀಸ್ ನಮ್ದು ಇದನ್ನು ಅದು ನಡೀತಾ ಇದೆ. ಅದು ಅನೇಕ ಇದ್ರದ್ದು ನಮ್ಮ ಕ್ವಿನ್ ಸಿಟಿ ಬಗ್ಗೆ ಅದನ್ನು ಕೂಡ ರೌಂಡ್ ಟೇಬಲ್ ಆಯ್ತು. ಅಲ್ಲಿನೂ ಕೂಡ ಇದು ಪ್ರಾರಂಭ ಆಗಿದೆ ಮಾತುಕತೆಗಳು. ಯೂನಿವರ್ಸಿಟಿಗಳು ಬರ್ತಾ ಇದಾವೆ. ಆಮೇಲೆ ಇಲ್ಲಿ ಇಷ್ಟೇ ನಮ್ಮ ಇಂಡಿಯನ್ ಯೂನಿವರ್ಸಿಟೀಸ್ ಇದಾವೆ, ಇಂಡಿಯನ್ ಕಾಲೇಜಸ್ ಇದಾವೆ, ಫಾರಿನ್ ಯೂನಿವರ್ಸಿಟಿಗಳು, ಫಾರಿನ್ ಕಾಲೇಜು. ಮತ್ತು ಪ್ರಮುಖವಾಗಿ ಅವರಲ್ಲಿ ಏನಾಗ್ತದೆ ಅಂದ್ರೆ ಫಾರಿನ್ ಯೂನಿವರ್ಸಿಟೀಸ್ ಬಹುತೇಕ ಕೊಲಾಬ್ರೇಷನ್ ಮೋಡ್ನೇ ಬರ್ತಾರೆ. ನಾವು ಬಂದು ಇನ್ವೆಸ್ಟ್ ಮಾಡಲ್ಲ ಅವ್ರು ಇನ್ಫ್ರಾಸ್ಟ್ರಕ್ಚರ್ಗೆ. ಅವರು ಇಲ್ಲಿ ಲೋಕಲ್ ಯಾರೋ ತುರಾಮಯ್ಯ ಇರ್ಬೋದು, RV ಇರ್ಬೋದು, BMS ಇರ್ಬೋದು, ಇಂಥವ್ರ ಜೊತೆ BLD ಇರ್ಬೋದು, ಮತ್ತೊಬ್ಬರ ಜೊತೆ ಇರ್ಬೋದು, ಎಲ್ಲರಿಗೂ ಕೂಡ ಕೈಯಲ್ಲಿ ಇರ್ಬೋದು. ಹೀಗೆ ಕೊಲಾಬ್ರೇಷನ್ಸ್ ಮಾಡ್ಕೋತಾರೆ. ಸೆಕ್ಷನ್ ಅವರು ಸೆಕ್ಟರ್ ವೈಸ್ ಮಾಡ್ಕೋತಾರೆ. ಮೊನ್ನೆ ನಾವು ಲಾಸ್ಟ್ ಟೈಮ್ ಇದಕ್ಕೆ ಹೋದಾಗ ಅವ್ರು ಪಬ್ಲಿಕ್ ಪಾಲಿಸಿ ಮೇಲೆ ನಾವು ವಿ ವಾಂಟ್ ಟು ಸ್ಟಾರ್ಟ್ ಅನ್ ಯೂನಿವರ್ಸಿಟಿ ಅಂತ. ಪಬ್ಲಿಕ್ ಪಾಲಿಸಿ ಅಂದ್ರೆ ಅವ್ರು ಎಲ್ಲರೂ ಈಗ ಒಂದು ಮೆಡಿಕಲ್ ಕಾಲೇಜ್, ಎಲ್ಲ ಮೆಡಿಕಲ್ ಕಾಲೇಜ್ ಎಲ್ಲ ಓನ್ಲಿ ಡೂ ಇಟ್ ನ್ಯೂರೋಲಜಿ ಅಂತಾರೆ, ಇವ್ರು ಟೈಪ್ ವಿತ್ ನ್ಯೂರೋಲಜಿ ಅಂತಾರೆ. ಮತ್ತೊಂದು ಹಿಂಗೆ ರಿಸರ್ಚ್ ನಲ್ಲಿ ಬಹಳ ಮಹತ್ವ ಕೊಡ್ತಾರೆ. ಅವರು ಕೂಡ ಅಮೌಂಟ್ ಪಡೆದಿದ್ದಾರೆ ಬಹಳ. KLE ಮತ್ತು ನಿಮ್ಮ BMS, RV, ಆಮೇಲೆ PS ಬಹಳಷ್ಟು ಜನ ಮಾಡಿದ್ದಾರೆ. ಸರ್, ದ್ರಾಕ್ಷಿ ಮತ್ತು ಲಿಂಬೆ ಅತಿ ಹೆಚ್ಚು ಬೆಳೆಯೋದ್ರಲ್ಲಿ ಬಿಜಾಪುರ ನಂಬರ್ 1 ಇದೆ ಕರ್ನಾಟಕ ರಾಜ್ಯದಲ್ಲಿ. ಅವ್ರಿಗೂ ಮತ್ತು ಇಂಡಸ್ಟ್ರಿಗೆ ಲಿಂಕ್ ಮಾಡುವಂತ ಏನಾರ ಸಾಧ್ಯತೆಗಳು ಏನೋ ವಿಚಾರ ಮಾಡಿದ್ರೆ? ಎಲ್ಲವೂ ಕೂಡ ಮಾಡ್ತೀವಿ. ಈಗ ಯಾರ್ಯಾರಿಗೆ ಲಾಸ್ಟ್ ಟೈಮ್ ಲುಲು ಬಂದಿದ್ರು, ಅವ್ರು ಮತ್ತೆ ವಾಪಸ್ ಬಂದಿಲ್ಲ, ಪರ್ಸೂಡಿಂಗ್ ಅವ್ರ ಲೆಕ್ಕ ಮತ್ತೊಬ್ರು ನಮ್ಗೆ ಪರ್ಸೂಡಿಂಗ್ ಇಟ್ ಇಸ್ ಕಂಟಿನ್ಯೂಸ್ ಪ್ರೊಸೆಸ್. ವಿಮಾನ ನಿಲ್ದಾಣ ಈಗ ನಾವು ಪರಿಸರದ ಪರವಾನಗಿಯನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ತಗೋಬೇಕಾಗಿತ್ತು. ಅದು ಕಾನೂನು. ಇಲ್ಲಿವರೆಗೆ ಏನಾಗಿತ್ತು, ಎಲ್ಲ ಯೂನಿವರ್ಸಿಟಿ ಅದರಲ್ಲಿ ಮಾಡ್ಕೊಂತ ಬಂದು ರೂಢಿ ಇತ್ತು. ಆಮೇಲೆ ಹೋಗಿ ಪರ್ಮಿಷನ್ ಕೇಳಬೇಕು, ಇಂದ ಅಪ್ಲೈ ಮಾಡಿ ಒಂದು ಸ್ವಲ್ಪ ಏನೋ ಅದು ಪರ್ಸು ಆಗಿಲ್ಲ, ಅದು ಲ್ಯಾಬ್ಸು ಕೂಡ ಆಗಿದೆ. ಈಗ ಯಾರೋ ಒಬ್ರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಅದು ನಮ್ದು ಒಂದೇ ಅಲ್ಲ, 280 ಇಂಥ ಪರವಾನಗಿ, ಎನ್ವಿರಾನ್ಮೆಂಟ್ ಪರವಾನಗಿ ತಗೊಳ್ಳದೆ ಪ್ರಾರಂಭ ಮಾಡಿದ್ದು. ಇದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ರು ಯಾರೋ NGO ಒಬ್ರು ಪ್ರೈವೇಟ್ ಪರ್ಸನ್ ಗೋನ್ ಟು ಕೋರ್ಟ್ 285 ಮೇಲೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಸೀಸ್ ಆಗಿದೆ. ನಾವು ಪ್ಯಾರಲಲ್ ಆಗಿ ಈಗ ಈ ಕಡೆ ನಾವು ಏನು ನಿಮ್ಮ ಫೈರ್ ಮಷಿನ್ಸ್ ಎಲ್ಲನೂ ಕೂಡ ನಾವು ಮಾಡ್ಕೊಂಡು ಹೊರಟಿದ್ದೀವಿ. ಬಹುಶಃ 1 ತಿಂಗಳ 2 ತಿಂಗಳಲ್ಲಿ ಅದನ್ನ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಅಡ್ವೊಕೇಟ್ ಜನರಲ್ ಮಾತಾಡಿದ್ದೀನಿ. ಅವರು ಅಲ್ಲಿ ಡೆಡಿಕೇಟೆಡ್ ಒಬ್ಬರು ಲಾಯರ್ ಹಾಕಿ ನಮ್ಮ ಪರ್ಟಿಕ್ಯುಲರ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಇರೋದ್ರಿಂದ ಇದೊಂದು ಕ್ಲಿಯರ್ ಮಾಡಬೇಕು. ಆ ಟ್ಯಾಂಕ್ ಏನು ಮಾಡಿದ್ದಾರೆ 280 ಕೂಡ ನಮ್ಮದು ಇದೆ ಟ್ಯಾಂಕ್ ಮಾಡಿದ್ರೆ ಅದನ್ನ ಇದು ಮಾಡಿಬಿಟ್ರೆ ಅದು ಸುಪ್ರೀಂ ಕೋರ್ಟ್ನಲ್ಲಿದೆ. ಭಾಳ ಜನ ಕನ್ಫ್ಯೂಷನ್ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಎನ್ವಿರಾನ್ಮೆಂಟಲ್ ಸಲಹೆ ಅದು ಒಂದು 2-3 ತಿಂಗಳಲ್ಲಿ ವಿಲ್ ಅಟ್ಲೀಸ್ಟ್ ನಮ್ದರೆ ಒಂದು ಹೊರಗಡೆ ತರಬೇಕು ಅಂತೇಳಿ. ಯಾಕಂದ್ರೆ ಇನ್ವೆಸ್ಟ್ ಮಾಡಿದ್ದೀವಿ, ಪಬ್ಲಿಕ್ ಮನಿ ಇದೆ, ಸರ್ಕಾರದ ಇದೆ, ಏನೋ ತಪ್ಪುಗಳಾಗಿದಾವೆ, ಇಲ್ಲ ಅಂತಲ್ಲ. ಮೊದಲೇ ಅಪ್ಲೈ ಮಾಡಿ ತಗೋಬೇಕಾಗಿತ್ತು, ಅದನ್ನ ಮಾಡ್ತೀವಿ. ಅದಕ್ಕೆ ಈ ಕಡೆ ಪ್ಯಾರಲ್ ಆಗಿ ನಾವು ಏನು ಉಳಿದದ್ದು ಏನಿದಾವೆ ಫೈರ್ ಮಷಿನ್ ಗಿಶಿನು 4-4 ಬಾರಿ ಟೆಂಡರ್ ಕರೆದ್ವಿ, ಯಾರು ಬರಲಿಲ್ಲ. ಯಾಕಂದ್ರೆ ಮೊನೋಪಲಿ ಇಬ್ಬರೇ ಇದ್ದಾರೆ ಅಲ್ಲಿ, ಇಬ್ಬರೇ ಇದ್ದಾರೆ. ಈಗ ಅದನ್ನೆಲ್ಲರೂ ಕೂಡ ಸೆಟಲ್ ಮಾಡಿ ಒಂದು ಹಂತಕ್ಕೆ ಬಂದಿದೆ ದಿವಸ. ಅದು ಈಗ ಬೈ ದ ಟೈಮ್ ಕ್ಲಿಯರ್ ಅದು ನಿಮ್ಮ ಆ ಕ್ಲಿಯರೆನ್ಸು ಮತ್ತು ಇಲ್ಲಿ ಎಲ್ಲನೂ ಕೂಡ ಇದು ಮಾಡಿ
ಪ್ರಾಬಬ್ಲಿ ಇನ್ ದ ನೆಕ್ಸ್ಟ್ 6 to 8 months ನಾವು ಬಜೆಟ್ ಎಲ್ಲ ತಯಾರಿ ಮಾಡಿಸಿದ್ರಿ ಬಜೆಟ್ ಇಸ್ ಗೋನ್ ಟು ಬಿ ಪ್ರೆಸೆಂಟೆಡ್ ನೆಕ್ಸ್ಟ್ ಮಂತ್ ಬಜೆಟ್ ಇದೆ. ವಿಜಯಪುರ ಜಿಲ್ಲೆ ವಿಶೇಷ ಏನಾದ್ರು ತಾವು ಏನಾದ್ರು ಕೇಳ್ತಾ ಇದ್ದೀರಿ? ಮೊದಲೇ ಗೋಷ್ಠಿ ಮಾಡ್ತಾರೆ. ಅಲ್ಲಲ್ಲ, ತಾವು ಏನು ಡಿಮಾಂಡ್ ಏನು ಕೇಳ್ತೀವಿ? ನಾವು ಬಹಳಷ್ಟು ಕೇಳಿದ್ವಿ. ಒಂದು ಆಮೇಲೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಟೆಕ್ನಾಲಜಿ ಒಂದು ಕಾಲೇಜ್ ಕೇಳಿದ್ರು, ಫಿಶಿಂಗ್ ಒಂದು ಇದನ್ನು ಕೇಳಿದರು, ಯೂನಿವರ್ಸಿಟಿಯನ್ನ ಮೆಡಿಕಲ್ ಕಾಲೇಜು, ಆಮೇಲೆ ಇದನ್ನ ನಿಮ್ಮ ವಿಜಯಕುಮಾರದಲ್ಲಿ ನಗರದಲ್ಲಿ ಒಂದು ಫ್ಲೈಓವರ್ ಏನು ಇದು ಮಾಡಿದ್ರಲ್ಲ ಅದನ್ನು ಕೇಳಿದಾರೆ. ಇಲ್ಲಿ ಬಹಳಷ್ಟು ಕೊಟ್ಟಿದ್ವಿ. ಕೆಲವು ಕಂಪನಿಗಳು ಇಲ್ಲಿ ಬಂದ ತಕ್ಷಣ ಲ್ಯಾಂಡ್ ತಗೊಳ್ಳೋವಾಗ ಎಲ್ಲ ರೈತರಿಗೆ ಹೇಳಿರ್ತಾರೆ, ಸ್ಥಳೀಯರಿಗೆ ಹೇಳಿರ್ತಾರೆ, ನಿಮ್ಮ ಮಕ್ಕಳಿಗೆ ಕೆಲಸಕ್ಕೆ ತಗೋತಾರ, ಮತ್ತೆ ಲ್ಯಾಂಡ್ ತಗೋತಾರ, ಕಂಪ್ನಿ ಸ್ಟಾರ್ಟ್ ಮಾಡ್ತಾರ. ಅಲ್ಲಿ ಮತ್ತೆ UP ಬಿಹಾರದವರು ಇವರೇ ಕೆಲಸಕ್ಕೆ ಬರ್ತಾರೆ. ಇಲ್ಲಿ ಬರೀ ಗಾಡಿ ವಾಹನ ಚಾಲಕರು ಅದೇ ಆಗ್ತಾರೆ. ನೋಡಿ, ಒಂದು ಹೇಳ್ತೀನಿ, ಈಗ ಇನ್ಸೆಂಟಿವ್ಸ್ ಯಾರು ತಗೋತಾರಲ್ಲ ಅವರಿಗೆ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಕಂಡೀಷನ್ಸ್ ಇದೆ. ಎರಡನೇದಾಗಿ ದಿವಸ ಇಂಥ D ಗ್ರೂಪ್ A ಗ್ರೂಪ್ ನಾವು ಮೊನ್ನೆ ಉತ್ತರ ಕೊಟ್ಟಿದ್ದೀನಿ. ಕೆಲವೊಂದು ಕಡೆ ನಮ್ಮವರೇ ಬರಂಗಿಲ್ಲ. ಈಗ ಕಾರ್ಪೆಂಟ್ರಿ ನಮ್ಮವ್ರು ಯಾರು ಬರ್ತಾರೆ, ಕೆಲವೊಂದು ಡಿವಿಷನ್ ನಲ್ಲಿ ನೀವು ಅಲ್ಲಿ ಇಲ್ಲಿ ಬರ್ತಾರಂತಲ್ಲ, ನಮ್ಮವ್ರು ಬರೋದಿಲ್ಲ. ಈಗ ಬರೀ ಬಿಹಾರು ಈಗ ರೆಸ್ಟೋರೆಂಟ್ಸ್ ತಗೊಳ್ರಿ, ಬೆಂಗಳೂರಲ್ಲೆಲ್ಲ ಬಿಹಾರು, ಆಮೇಲೆ ಯಾವುದು ನಾರ್ತ್ ಈಸ್ಟ್ ನೇಪಾಲೀಸ್ ಬರ್ತಾರೆ. ನಮ್ಮವ್ರು ಕೆಲವೊಂದು ಕಾನ್ಸೆಪ್ಟ್ ನಮ್ಮವ್ರು ಬರೋದೇ ಇಲ್ಲ. ಕೆಲವೊಂದು ಜಾಬ್ ಕಾರ್ಪೆಂಟ್ರಿ ಕೆಲವೊಂದು ಇದಾವೆ, ಅವು ಕೆಲವು ನಮ್ಮ ಜನ ಬರೋದೇ ಇಲ್ಲ. ನಾವು ಅವ್ರನ್ನ ಸ್ಕಿಲ್ ರೆಡಿ ಮಾಡ್ಬೇಕೀಗ. ನಮ್ಮ ಜನ ಮುಂದೆ ಬರ್ಬೇಕು. ಬರೀ ನಮ್ಮವ್ರು ಕೊಡಂಗಿಲ್ಲ ಅಂತಂದ್ರೆ ಏನು? ನೀವು ಬಂದ್ರೆ ತಾನೇ ಕೊಡ್ಬೇಕು. ನೀವು ಅದ್ರಲ್ಲಿ ಇಂಟ್ರೆಸ್ಟ್ ಇದ್ರೆ ತಾನೇ ಕೊಡ್ಬೇಕು. ನಿಮ್ಗೆ ಆದ್ಯತೆ ಕೊಟ್ಟೆ ನಿಮ್ಗೆ ಆದ್ಯತೆ ಕೊಡ್ತೀವಿ. ಮತ್ತೆ ಬರ್ಲಿಕ್ಕಂದ್ರೆ ಯಾರು ಏನ್ ಮಾಡ್ಬೇಕಾಗುತ್ತೆ? ನಾನು ನಿಮ್ಗೆ ಆದ್ಯತೆ ಕೊಡ್ತೀನಿ, ನೀವು ಬಂದ್ರೆ ನಿಮ್ಗೆ ತಗೋತೀವಿ. ನೀವು ಬರ್ಲಿಕ್ಕೆ ಏನ್ ಮಾಡ್ಬೇಕು? ಕೆಲವೊಂದು ಇದ್ರಲ್ಲಿ ನಮ್ಮದು ಹಿಂದೆ ನಾವು ಈಗ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಕೂಡ ಭಾಳ ಹಿಂದೆ ನಮ್ಮ ಜನ. ಅಂದ್ರೆ ಅವ್ನ ಕೆಲಸಕ್ಕೆ ತಗೊಳ್ಳೋದ್ರೆ ನೋಡಿ ಕೇಳಿ ಹಂಗಿಲ್ಲ. ಸುಮ್ಮನೆ ತಪ್ಪು ಮಾತಾಡಕ್ ಹೋಗ್ಬೇಡಿ. ನಾನು ಒಂದು ಅಸೆಂಬ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಯಾಕಂದ್ರೆ ಒಂದು ಆರ್ಟಿಕಲ್ ಬಂದಿತ್ತು ABCD 4 ಕ್ಯಾಟಗರಿಯಲ್ಲಿ ನೀವು ಏನ್ ಕೇಳ್ತಿದಾರಲ್ಲ ಇಂಡಸ್ಟ್ರಿಯಲ್ ಉತ್ತರಿಸು ನಾವು ಹಿಂದೆ ರಿಸರ್ವೇಷನ್ ಮಾಡ್ಕೋ. ಅದಕ್ಕಿಂತ ಬರೀ ನಾವು D ಮತ್ತು C ಕೇಳ್ತಾ ಇದ್ವಿ. AB ದಾಗೂ ಕೂಡ 50-60% ಕೊಡ್ತಾ ಇದಾರೆ ಅವರು. ನಾವು ಕೇಳೋದಕ್ಕಿಂತ AB ದಾಗೂ ಕೊಡ್ತಾ ಇದಾರೆ, CD ದಾಗೂ ಕೊಡ್ತಾ ಇದಾರೆ. ನಾವು ಕೇಳೋದಕ್ಕಿಂತ ಜಾಸ್ತಿ ಕೊಡ್ತಾ ಇದಾರೆ ಮತ್ತು ಎಲ್ಲ 4 ಡಿವಿಷನ್ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಆ ಒಂದು ವಿಷಯದಲ್ಲಿ ತಪ್ಪು ಸಂದೇಶ ಯಾವತ್ತೂ ಹೋಗ್ಬಾರ್ದು. ಅದಕ್ಕಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ನಾನು ಅಸೆಂಬ್ಲಿಯಲ್ಲೂ ಕೂಡ ಕೊಟ್ಟಿದ್ದೀನಿ, ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಯಾವುದೇ ರೀತಿ ಲೋಕಲ್ನವ್ರಿಗೆ ಜಾಬ್ ನಿರಾಕರಿಸುವಂತ ಪ್ರಶ್ನೆ ಬರಲ್ಲ. ಫಸ್ಟ್ ಅವ್ರಿಗೆ ಕೊಟ್ಟು ನೀವು ಬರೆದಿದ್ರೆ ಅನಿವಾರ್ಯ ಅವ್ರ ಫ್ಯಾಕ್ಟ್ರಿ ನಡೆಸಬೇಕಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು. ನೋ ಪಾಲಿಟಿಕಲ್ ಕ್ವಶನ್ಸ್. ಕೇಂದ್ರ ಸಚಿವರು ನಿನ್ನೆ ಹೇಳಿದ್ರೆ ನಾನೆಲ್ಲ ಸುಮ್ಮನೆ ಪದೇ ದೆಹಲಿಯಲ್ಲಿ ಸುದ್ದಿ ನಡೆಸಿ ಶೋಭಾ ಕರಂದ್ಲಾಜೆ ಅವರು ವಾಗ್ದಾನ ನಡೆಸಿದರೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಗ್ಯಾರಂಟಿ ಯೋಜನೆಗಳ ಮೇಲೆ ಅದು ಯಾವುದು ಸರಿಯಾಗಿ ಮಾಡ್ತಾ ಇಲ್ಲ, ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಒಂದ್ಸರಿ ತಿಳ್ಕೊಂಡು ನೋಡ್ಲಿ, ದಿನ ಬೆಲೆ ಏರಿಕೆ ಮಾತ್ರ ಸರ್ಕಾರ ಸಾಧನೆ ಆಗಿದೆ ಅಂತ ವಾಗ್ದಾನ. ಯಾರು ಶೋಭಾ ಕರಂದ್ಲಾಜೆ ಅವ್ರಿಗೆ ಕೇಳಿ ಮೇಡಮ್ ಅವ್ರಿಗೆ, ನಮ್ಮ ಗ್ಯಾರಂಟಿಗಳನ್ನ ನರೇಂದ್ರ ಮೋದಿ ಯಾಕೆ ಕಾಪಿ ಮಾಡಕತ್ತಿದ್ದಾರೆ? ಮಹಾರಾಷ್ಟ್ರದಲ್ಲಿ ಲಾಡ್ಕಿ ಬಹನಾ ಸ್ಕೀಮ್ ಕೊಟ್ರಿ ನಮ್ಮ ನೋಡಿ ಏನ್ರಿ, ಡೆಲ್ಲಿಯಲ್ಲಿ ನೀವು ಎಲ್ಲ ಇದು ಮಾಡಿದ್ರಿ. ಎಲ್ಲಾ ರಾಜ್ಯಗಳಲ್ಲಿ ಕರ್ನಾಟಕ ನಾವು ಗ್ಯಾರಂಟಿ ಕೊಟ್ರೆ ಗ್ಯಾರಂಟಿ ಕೊಟ್ಟರು ತಪ್ಪು ಅಂತೀರಾ. ನೀವು ಗ್ಯಾರಂಟಿಗಳು ಕೊಟ್ರೆ ಅದು ಮೋದಿ ಗ್ಯಾರಂಟಿ ನಡೀತದೆ, ಬಿಜೆಪಿ ಗ್ಯಾರಂಟಿ ನಡೀತದೆ, ಕಾಂಗ್ರೆಸ್ ಗ್ಯಾರಂಟಿ ನಡೀತಲ್ಲ. ನಮ್ಗೆ ಕಾಪಿ ಮಾಡ್ತಾ ಇದ್ದೀರಲ್ಲ ನೀವು. ನಿಮ್ಗೆ ಗೊತ್ತಿದೆ ಇಲ್ಲೋ ಕೊಡೋದಿಷ್ಟು ಯಾವ ರಾಜ್ಯದಾಗ ಯಾವ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಹೇಳಿ ನೀವೇ ತೆಗೆದು ನೋಡ್ಬಿಡಿ. ಯಾವ ರಾಜ್ಯದಲ್ಲಿ ಚುನಾವಣೆ ಮುಂಚೆ ಪ್ರಣಾಳಿಕೆಯಲ್ಲಿ ಇದೇನು ಗ್ಯಾರಂಟಿ ಕೊಟ್ಟಿದ್ದಾರೆ. ಅದಕ್ಕೆ ಶೋಭಾ ಕರಂದ್ಲಾಜೆ ಉತ್ತರ ಕೊಡ್ಲಿ. ಏನು ಕಾಪಿ ಮಾಡಿ ಮಾಡ್ತಾ ಇದಾರೆ ನಮ್ಮ ಗ್ಯಾರಂಟಿಗಳನ್ನ. ಹೌದು, ನಾವು ಬಡವರಿಗೆ ಮಹಿಳೆಯರಿಗೆ ಅವ್ರನ್ನ ಸಶಕ್ತರಾಗಿ ಮಾಡ್ಲಿಕ್ಕೆ ಗ್ಯಾರಂಟಿ ಕೊಟ್ಟಿದ್ದೀವಿ. ಗ್ಯಾರಂಟಿಗಳು ಮುಂದುವರಿತಾರೆ. ಜೊತೆಗೆ ಅಭಿವೃದ್ಧಿ ಕೂಡ ಆಗ್ತದೆ. ಮೇಯರ್ ಉಪ ಮೇಯರ್ ಸರ್ ಹೇಳಿದ್ರೆ ಅದು ಕೋರ್ಟ್ನಲ್ಲಿದೆ. ಇಟ್ ಇಸ್ ಸಬ್ಜುಡಿಸ್. ನೋಡ್ರಿ, ನನ್ನ ಗಮನಕ್ಕೆ ಬಂದಿಲ್ಲ. ನಾವು ಜಾತಿ ಗಣತಿಗೆ ಯಾರು ಇರುತ್ತಲ್ಲ, ಯಾರಿಗೂ ಅನ್ಯಾಯ ಆಗಬಾರ್ದು ಅಷ್ಟೇ. ಸರ್, ಈಗ ಸಿದ್ದರಾಮಯ್ಯ ಒಡೆದು ಆಳುವ ರೀತಿಯನ್ನ ಮಾಡ್ತಾ ಇದ್ದಾರೆ. ಲಿಂಗಾಯತ, ಒಕ್ಕಲಿಗ, ಬ್ರಾಹ್ಮಣ ಉಪಜಾತಿಗಳನ್ನ ಮಾಡ್ತಾ ಇದ್ದಾರೆ. ಇದು ಮೇಜರ್ ಜಾತಿ ಹೊಡೆಯಬೇಕಂತ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ. ನೋಡಿ, ಜಾತಿ ಗಣತಿ ಬಗ್ಗೆ ಯಾರಿಗೂ ವಿರೋಧ ಇಲ್ಲ. ಆದ್ರೆ ಇಷ್ಟೇ, ಯಾರಿಗೂ ಯಾವುದೇ ಒಂದು ಸಮುದಾಯ, ಲಿಂಗಾಯತ ಇರ್ಬೋದು, ಒಕ್ಕಲಿಗ ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಯಾರೇ ಇರ್ಬೋದು, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ನಮ್ಮಲ್ಲಿನೂ ಕೂಡ ಕೆಲವೊಂದು ಗೊಂದಲಗಳಿದಾವೆ. ಹಿಂದೆನೂ ಕೂಡ ಪದೇ ಹೇಳಿದ್ದೀನಿ.
ನಮ್ಮ ಉಪಪಂಗಡಗಳು 2A ಮೀಸಲಾತಿ ಸಲುವಾಗಿ ಹಿಂದೂ ಬಣಿಜ್ಗೆ ಅಂತ ಪರಿಸಿದ್ದಾರೆ, ಹಿಂದೂ ಸಾಗರ ಅಂತ ಪರಿಸಿದ್ದಾರೆ, ಹಿಂದೂ ಕುಡುವಕಲ್ಗೆ ಅಂತ ಪರಿಸಿದ್ದಾರೆ, ಹಿಂದೂ ರೆಡ್ಡಿ ಅಂತ ಪರಿಸಿದ್ದಾರೆ, ಲಿಂಗಾಯತ ಅಂತ ಪರಿಸಿಲ್ಲ. ಅವ್ರು ಕೌಂಟ್ ಮಾಡಿದ್ರೆ ಜನಸಂಖ್ಯೆ ಕಡಿಮೆ ಆಗ್ತದೆ. ಅವ್ರಿಗೆ ಒಂದೇ ಹೆಡ್ ನಲ್ಲಿ ತಗೊಂಡು ಲಿಂಗಾಯತ ಇವೆಲ್ಲ ಲಿಂಗಾಯತ ಉಪಪಂಗಡಗಳು ಕಾಣಿಗ ಇವೆಲ್ಲ ಲಿಂಗಾಯತ ಉಪಪಂಗಡಗಳು ಗೊತ್ತಿದೆ. ಎಲ್ಲ ಲಿಂಗಾಯತ ಉಪಪಂಗಡಗಳು ಒಂದು ಕಡೆ ತಗೊಳ್ಳಿ. ಒಕ್ಕಲಿಗರಲ್ಲಿ ಬಹಳಷ್ಟು ಉಪಪಂಗಡಗಳು ಅಲ್ಲ, ಒಕ್ಕಲಿಗರ ಅಡಿಯದೇ ಅವ್ರು ಕಳಿಸ್ರಿ, ಅವ್ರು ಏನೇ ಬರ್ಸಿರ್ಲಿ ಅದನ್ನ ತಗೊಳ್ಬೇಕು ಅಂತೇಳಿ ನಾವು ರಿಪೋರ್ಟ್ ನೋಡಿಲ್ಲ. ರಿಪೋರ್ಟ್ ನೋಡಲಾರ್ದೆ ಹೇಳುವಂಥದ್ದು ಆಗ್ಬಾರ್ದು. ರಿಪೋರ್ಟ್ ಬಂದ್ಮೇಲೆ ಅದ ಏನಾದ್ರು ಕನ್ಸಿದ್ರೆ ಮುಖ್ಯಮಂತ್ರಿಗಳು ಹೇಳ್ತೀವಿ, ನೋಡಿದ್ರಲ್ಲ ಈ ರೀತಿ ಮಾಡಿ ಅಂತ ನಾವು ನಂತರ ಮಾಡ್ಕೊಂಡಿದ್ದೀವಿ. ಆ ರಿಪೋರ್ಟ್ ನಲ್ಲಿ ಆ ತರ ಏನೋ ಆಗಿದ್ರೆ ಅದೆಲ್ಲವನ್ನ ಒಂದೇ ಕಡೆ ಕೌಂಟ್ ಮಾಡಿ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಯಾರು ಮಾತಿಲ್ಲ ಸರ್, ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ಲಕ್ಷಕ್ಕೂ ಅಧಿಕ ಮಹಿಳೆಯರು ಉಳ್ಳವರು ಅಂದ್ರೆ ಶ್ರೀಮಂತರು ತಗೊಳ್ತಾ ಇದ್ದಾರೆ, ಅವ್ರನ್ನ ತೆಗೆದು ಹಾಕ್ತಾರ ನಾವು. ಸ್ವಾಭಾವಿಕವಾಗಿ ನೋಡಿ, ಒಂದ್ ಹೇಳ್ತೀನಿ, ಅದು ನನಗೆ ಗೊತ್ತಿಲ್ಲ, ತೆಗೆದು ಹಾಕ್ಬೇಕು ಅಂತ ಅವ್ರ ಚಿಂತನೆ ಆಗಿಲ್ಲ. ಬಟ್ ಒಂದು ಮಾತ್ರ ಹೇಳ್ತೇನೆ, ಶ್ರೀಮಂತರು ತಗೋಬಾರ್ದು. ಈಗ MB ಪಾಟೀಲ್ ಗೃಹಲಕ್ಷ್ಮಿ ತಗೋತಿದ್ರೆ ತಪ್ಪಲ್ಲ, ಸರಿನೋ ತಪ್ಪು? ಎಲ್ಲರಿಗೂ ಅಂತ ಹೇಳ್ತಾರೆ. ನಿಮಗೂ ಬೇಕು, ನಿಮಗೂ ಬರುತ್ತೆ, ನನಗೂ ಇರಲಿ, ಅದರಲ್ಲಿ ಏನೇ ಇರಲಿ, ಒಂದು ಹೇಳ್ತೇನೆ ಕೇಳಿ, ಸ್ವಲ್ಪ ಅದರಲ್ಲಿ ಬಡವರು ಹೋಗ್ಬೇಕು. ನಮ್ಗೇನು ಶ್ರೀಮಂತರು ಕಡಿಮೆ ಆಗ್ಬೇಕು, ಅನರ್ಹರು ಯಾರು ಅರ್ಹರು ಉಳಿದಿದ್ರೆ, ಇನ್ನು ಯಾರೇ ಬಡವರು ಉಳಿದಿದ್ರೆ ಆ ಬಡವರು ಇನ್ಕ್ಲೂಡ್ ಆಗ್ಬೇಕು. ಅದನ್ನು ಕೂಡ ಹೇಳ್ತೀನಿ. ಯಾರು ಶ್ರೀಮಂತರು ಇದ್ರೆ ಅನರ್ಹರಿದ್ರೆ ಅದಕ್ಕೆ ಅವರು ಖುದ್ದಾಗಿ ಹೊರಗೆ ಹೋಗ್ಬೇಕು ಅಂತ, ಅಥವಾ ಸರ್ಕಾರವನ್ನು ತೆಗೆಯುವಂತ ಯೋಚನೆ ಮಾಡಬೇಕು. ಅನರ್ಹ ಯಾರ್ಯಾರು ಬಿಟ್ಟು ಹೋಗಿದ್ರೆ ಪಾಪ ಬಡವರು, ಆ ಬಡವರನ್ನ ಸೇರಿಸುವಂತದ. ಆಮೇಲೆ ವಿಜಯಪುರಕ್ಕೆ ಕುಡಿಯೋ ನೀರು ಅಮೃತ ಯೋಜನೆ ಆಮೇಲೆ ಇದು ಮಾಡಿಸಿದ್ದೇನೆ. ಈಗ 40 ಕೋಟಿ ರೂಪಾಯಿ ಈಗ ಏನು ಮೊನ್ನೆ ಆ ಪೈಪ್ ಲೈನ್ ಇತ್ತಲ್ಲ, ಅದು ಈಗಾಗಲೇ ಮೊನ್ನೆ ಸ್ಯಾಂಕ್ಷನ್ ಮಾಡಿಸಿದೆ, ನಾನು ಫೈನಾನ್ಸ್ ನಿಂದ ಅಪ್ರೂವ್ ಮಾಡಿಸಿದೆ. ಸರ್, ಇದು ಕಾಂಟ್ರಾಕ್ಟರ್ಸ್ ಇದಕ್ಕೆ ಏನೋ ನಿಮ್ಮ ಕಂಪನಿ ಸಂಪೂರ್ಣ ಅದನ್ನು ಬೇರೆ ಇಂಟರ್ನಲ್ ಅದನ್ನು ಕೂಡ ಕಂಪ್ಲೀಷನ್ ಮಾಡಲಿಕ್ಕೆ ಮಾಡ್ತಾ ಇದ್ವಿ. ಈಗೇನು ಇನ್ ಬಿಟ್ವೀನ್ ಅದು ಬಿಜಾಪುರ ಮತ್ತು ಕೃಷ್ಣಾದಿಂದ ನೀರು ಬರ್ತೈತಲ್ಲ, ಅದಕ್ಕೆ ಆ ಪೈಪ್ ಲೈನ್ಸ್ ಚೇಂಜ್ ಮಾಡಬೇಕು ಅಂತ ಏನೋ ಒಂದು 50 ಕೋಟಿ ರೂಪಾಯಿ ಪ್ರಪೋಸಲ್ ಇದ್ದು ಆ ಪ್ರಪೋಸಲ್ ಕ್ಲಿಯರ್ ಮಾಡಿಸಿದೆ. ಸರ್, ಕಾಂಟ್ರಾಕ್ಟರ್ಸ್ ಎಲ್ಲ ಪ್ರೊಟೆಸ್ಟ್ ಮಾಡಿ 36,000 ಕೋಟಿ ಬ್ಯಾಲೆನ್ಸ್ ಇದೆ, ನಮ್ಗೆ ಪ್ರಾಣ ಸಾಯುವಂತ ಪರಿಸ್ಥಿತಿ ಬಂದೈತೆ ಅನ್ನೋ ಕಾರಣ ಯಾರು? ಯಾರ ಕಾರಣ? ಅಲ್ಲ, ಸರ್ಕಾರ ತಮ್ಮದು. ಯಾವ ಸರ್ಕಾರ? ಈಗ ಸರ್ಕಾರ ಯಾಕೊಂಡು ಫಿಸಿಕಲ್ ಡಿಸಿಪ್ಲಿನ್ ಇತ್ತು. ನೀವು ಸುಮ್ಮನೆ ಕಮಿಷನ್ ಹೊಡ್ಯಾಕ ನಿಮ್ಗೆ ಬಜೆಟ್ 10,000 ಕೋಟಿ, ನೀವು 1 ಲಕ್ಷ ಕೋಟಿದು ಟೆಂಡರ್ ಹೋಗ್ತೀನಂದ್ರೆ ಯಾರು? PWD ಎಷ್ಟಿದೆ? ಸುಮಾರು PWD, RDPR, ಆಮೇಲೆ ನಿಮ್ಮ ಅದು ನೀರಾವರಿ, PWD ಮತ್ತು RDPR ಮೂರಲ್ಲೇ ಸುಮಾರು 50,000 ಕೋಟಿ ರೂಪಾಯಿ ಅಷ್ಟು ಬಜೆಟ್ ಇರಲಾರ್ದೆ, ಪ್ರೊವಿಷನ್ ಇರಲಾರ್ದೆ ಇಲ್ಲಿಗಲ್ ಆಗಿರೋದ್ರಿಂದ ಟೆಂಡರ್ಸ್ ಕರೆದಿದ್ದಾರೆ. ಕಾರಣ ಯಾರು? ಆ ಕಾಂಟ್ರಾಕ್ಟರ್ಸ್ ಹೇಳಿ ಈ ರೀತಿ ಯಾರು ಇಲ್ಲಿಗಲ್ ಇದು ಮಾಡಿದಾರಲ್ಲ, ಕರೆದಿದಾರಲ್ಲ, ದುಡ್ಡು ಇಲ್ಲಾರ್ದೆ, ದುಡ್ಡು ಅದಕ್ಕೆ ಇರ್ಲಾರ್ದೆ ಅವ್ರ ಮನೆಗೆ ಒಂದು ಹೋಗಿ ಕೊಡ್ರಿ ಅಂತ ಹೇಳಿ. ಯಾಕೆ ಮಾಡಿದ್ರಪ್ಪ ಇದನ್ನ ಅಂತ ಹೇಳಿ. ಕಾಂಗ್ರೆಸ್ ಸರ್ಕಾರದ ಕಾರಣ ಅಲ್ಲ. ಅವ್ರೇನು ಹೇಳಿದ್ರು, ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿ ಇದ್ರು ಸಹ ಈ ರೀತಿ ವಿತೌಟ್ ಫೈನಾನ್ಷಿಯಲ್ ಪ್ರಾವಿಷನ್ಸ್, ಫೈನಾನ್ಷಿಯಲ್ ಅಲೋಕೇಶನ್ ಇವರು ಟೆಂಡರ್ಸ್ ಮಾಡಿ ಕಮಿಷನ್ ಮಾಡ್ಕೊಂಡು ಹೋಗಿದ್ದಾರೆ. ಇವ್ನು ಹೇಳಿದ್ರೆ ನಮ್ಮ ಕಾಮಗಾರಿ ಎರಡು ಮುಗಿಸ್ಬಿಟ್ಟಿವಿ, ನಾವು ದುಡ್ಡು ಇಡ್ತೀವಿ, ಅದು ಕೊಡ್ತಾ ಇದಾರೆ, ಅದಕ್ಕೆ ಕಷ್ಟ ಅನುಭವಿಸ್ತಾ ಇದೀವಿ. ಇವ್ರ ಪಾಪದ ಕೂಡ ನಾವು ಹೊರ್ತಾ ಇದೀವಿ. ಇವ್ರು ಮಾಡಿಟ್ಟದ ಕೆಲಸ ಪೇಮೆಂಟ್ ಪೆಂಡೆನ್ಸಿ ನಾವು ಕೊಡುವಂತ ಪರಿಸ್ಥಿತಿ ಇದೆ. ನಾಳೆ ನಿಮ್ಮ ಟೀಕೆ ಬೇರೆ, ಅಭಿವೃದ್ಧಿ ಹಣ ಇಲ್ಲ ಅಂತ ಮತ್ತೆ ಇವ್ರು ಕೊಡ್ಕೊತ ಕೊಡಿರ್ಬೇಕಲ್ಲ, ನಾವು ಬಿಡಕ್ಕೂ ಬರಲ್ಲ. ಯಾರ್ದಪ್ಪ ಇದಕ್ಕೆ ಕಾರಣ ಹೇಳಿ? ನೀವೇ ಯಾರು? ನಿಮ್ಗೆ 10 ರೂಪಾಯಿ 100 ರೂಪಾಯಿ ಬಜೆಟ್ ಇದೆ, ನಿಮಗೆ ನೀವು 1,000 ರೂಪಾಯಿ ಮಾಡಿ ಹೋದ್ರೆ ನಿಮ್ಗೆ ಇರ್ಬೇಕಾಗಿದ್ದು 100 ರೂಪಾಯಿನ ಖರ್ಚು ಮಾಡ್ಬೇಕಾಗಿತ್ತು. ನೀವು 1,000 ರೂಪಾಯಿ ಮಾಡಿ ಹೋಗಿದ್ರೆ 900 ಕೋಟಿ ನಮ್ಮಲ್ಲಿ ಇಟ್ಕೊಂಡು ಹೋಗಿದ್ರೆ. ಹಿಂಗೆ ಸುಮಾರು 1 ಲಕ್ಷ ಕೋಟಿಯಷ್ಟು ವಿವಿಧ ಇಲಾಖೆಯಲ್ಲಿ ಇವತ್ತು ಸಹ ಅವಶ್ಯಕತೆಗಿಂತ ಜಾಸ್ತಿ, ಹಣಕಾಸಿನ ಲಭ್ಯತೆಗಿಂತ ಜಾಸ್ತಿ, ಏನೋ ನಿಮ್ಮ ಬಜೆಟ್ಗಿಂತ ಜಾಸ್ತಿ ನೀವು ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ಕಮಿಷನ್ ಹೊಡೆದೋಗ್ಬಿಟ್ಟಿದ್ದೀರಿ. ಅದರ ಪರಿಣಾಮವನ್ನು ನಾವೇ ಎನಿಸ್ತಾ ಇದ್ದೀವಿ. ತನಿಖೆ ಮಾಡಿಸ್ತೀವಿ ಸರ್ ಅಲ್ರಿ, ನಡೀತಾ ಇದೆ ಅದು. ನಿಮ್ಮ ಇದರಲ್ಲಿ ಯಾರು ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ನಾಗೆ ವಿತೌಟ್ ಕ್ಯಾಬಿನೆಟ್, ವಿತೌಟ್ ಗೋಯಿಂಗ್ ಟು ಕ್ಯಾಬಿನೆಟ್ 600 ಕೋಟಿ ರೂಪಾಯಿ ಪ್ಲಸ್ ಅಡಿಷನಲ್ 400 ಕ್ರೋರ್ಸ್ ವಿತೌಟ್ ಗೋಯಿಂಗ್ ಟು ಕ್ಯಾಬಿನೆಟ್ 400 ಕೋಟಿ ರೂಪಾಯಿ ಟೆಂಡರ್ ಕೊಟ್ಟು ಮಾಡಿಬಿಟ್ಟಿದ್ದಾರೆ ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರಿ. ಅಂತ ಒಂದು ಕನಿಷ್ಠ ಪಕ್ಷ ಒಂದು 4,000 ಕೋಟಿ ರೂಪಾಯಿ ಮೆಡಿಕಲ್ ಎಜುಕೇಶನ್ ಆಗಿ ನಾಟ್ ಇವನ್ ಟು ಕ್ಯಾಬಿನೆಟ್.
ಧನ್ಯವಾದ ಬಿಡಿ. ಲಾಸ್ಟ್ ಕ್ವಶನ್ ಲಾಸ್ಟ್ ಇಲ್ಲ DLD ಒಳಗ ಆತ್ಮಹತ್ಯೆ ಮಾಡ್ಕೊಂಡಿದ್ದ ವಿದ್ಯಾರ್ಥಿನಿ ಕೇಸ್ ಕುರಿತಾಗಿ ಪತ್ರಿಕಾಗೋಷ್ಠಿ ಮಾಡಿ ಅದಕ್ಕೆ ಸ್ಪಷ್ಟೀಕರಣ ಕೊಡ್ತೀನಿ. ಯಾರು ನಾನು ಅದರಲ್ಲಿ ಹಸ್ತಕ್ಷೇಪ ನಾನು ಒಂದೇ ದಿವಸ ಅದಾದಮೇಲೆ ನಮ್ಗೆ ಇದರಲ್ಲಿ ಯಾವುದೂ ಕೊಡೋದು ತಗೊಳ್ಳೋದಿಲ್ಲ. ಇದಕ್ಕೆ ನಿರ್ದಾಕ್ಷಿಣ್ಯವಾಗಿ ನಾನು SP ಅವ್ರಿಗೆ ನಾನೇ ಹೇಳಿದ್ದೀನಿ, ನಾನು ಮೆಸೇಜ್ ಕೂಡ ಮಾಡಿದ್ದೀನಿ ಅವ್ರಿಗೆ, ನಿರ್ದಾಕ್ಷಿಣ್ಯವಾಗಿ ಅದನ್ನ ಕಂಪ್ಲೀಟ್ ಎಂಕ್ವೈರಿ ಮಾಡಿ ಇದ್ರಾಗೇನು ಮುಚ್ಚು ಮರೆ ಇಲ್ಲ, ನಾವು ಮುಚ್ಚುಮರೆ ಮಾಡೋಂಥ ಯಾವುದೂ ಪ್ರಶ್ನೆನೂ ಉದ್ಭವಿಸೋದಿಲ್ಲ, ಅದನ್ನು ತನಿಖೆ ಮಾಡಿ ನಾವು ಅದನ್ನು ಏನು ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು, ನ್ಯಾಯ ಸಿಗಬೇಕು, ಸಂಪೂರ್ಣವಾಗಿ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಿ ಆಗಬೇಕು. ಇದರಲ್ಲಿ ನಮ್ಮದು